ಬಸವಾದಿ ಶರಣರನ್ನ ಎನ್ನುವ ವಿಜಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಲಿಂಗೈಕ್ಯ ಕನ್ನಡದ ಪಟ್ಟದೇವರಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರನ್ನು ಸ್ಮರಿಸಿ, ಮಾತೃದೈಗಳು, ಶಿಕ್ಷಣ ಪ್ರೇಮಿಗಳು, ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಪಾದಕ್ಕೂ, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪೂಜ್ಯರ ಪಾದಕ್ಕೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಗೊತ್ತಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಶರಣ ಸದ್ಭಕ್ತರಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತು ಸರಳ ವ್ಯಕ್ತಿತ್ವದ ಶ್ರೇಷ್ಠ ಚಿಂತಕರು ಆಗಿರ್ತಕ್ಕಂಥವರು ಲಿಂಗೈಕ್ಯ ಶರಣ G.H. ಶಿವಮಠ ಅವರ 3ನೇ ಪುಣ್ಯ ಸ್ಮರಣೆ ಈ ವೇದಿಕೆ ಮೇಲೆ ಆರಂಭಗೊಳ್ತಾ ಇದೆ. ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಪೂಜೆಯ ಪಾವನ ಸನ್ನಿಧಾನದಲ್ಲಿ ವೇದಿಕೆ ಮೇಲೆ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪೂಜ್ಯರು, ಜೊತೆಗೆ ಪೂಜ್ಯ ಶ್ರೀ ಮಹಾಲಿಂಗ ಸ್ವಾಮೀಜಿಗಳು, ಅದೇ ರೀತಿ ಬಸವಲಿಂಗ ಸ್ವಾಮೀಜಿಗಳು, ಶಿವಬಸವ ದೇವರು, ಪ್ರಭುಲಿಂಗ ದೇವರು ಪೂಜ್ಯರ ನೇತೃತ್ವ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಆರಂಭಿಸಲಾಗ್ತಾ ಇದೆ. ಈ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನಮ್ಮ ಜಯರಾಜ್ ದಾಕ್ಷಟೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಬಸವಗುರು ಪೂಜೆಯನ್ನ, ಅದೇ ರೀತಿ ಭಕ್ತಿ ದಾಸೋಹವನ್ನ ಶರಣ ನಿಲ್ಲಮ್ಮ ದೊಡ್ಡಮನಿ ಗಿಡಗುಂದಿದ್ದಾರೆ ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ಅನುಭವದ ನುಡಿಗಳನ್ನು ನುಡಿಲಿಕ್ಕೆ ಆಗಮಿಸಿರುವ ಶರಣ ವೀರಣ್ಣ ಕುಮಾರ್ ಸರ್ ಅವರು, ಅದೇ ರೀತಿ ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಎಂ.ಎಲ್. ಬೇಲೂರು, ಜೊತೆಗೆ ಡಾಕ್ಟರ್ ಪ್ರಶಾಂತ್ ಅರಳೆ ಸರ್ ಅವರು, ಅದೇ ರೀತಿ ನಮ್ಮ ಗಿರೀಶ್ ಬಿರಾದರ್ ಸರ್ ಅವರು, ಎಲ್ರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸಿ, ಇದೀಗ ಮೊದಲನೇದಾಗಿ ಲಿಂಗೈಕ್ಯ ಶರಣ G.H. ಶಿವಮಠ ಅವರ 3ನೇ ಪುಣ್ಯ ಸ್ಮರಣೆ ಈಗ ಆರಂಭದಲ್ಲಿ ಪರಮ ಪೂಜ್ಯರ ವಾಣಿಯನ್ನ ನಾವೆಲ್ಲರೂ ಪೂಜ್ಯ ಗುರುಬಸವ ಪಟ್ಟದೇವರ ಶ್ರೀಗಳ ನುಡಿಯನ್ನ ಕೇಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಅಡಿಗೆ ಉಂಟು, ಪನ್ನೀರ್ ಪಲ್ಯ, ಕನ್ನಡದ ಪಟ್ಟದೇವರಿಗೆ ಖ್ಯಾತನಾಮರಾದ ಮಧ್ಯನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎಲ್ಲ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ದಿವಸ ಅತ್ಯಂತ ಎಲ್ಲರಿಗೂ ಒಂದು ಮಾದರಿ, ಸ್ಫೂರ್ತಿ, ಸರ್ವ ಜನಾಂಗವನ್ನ ಪ್ರೀತಿಸ್ತಕ್ಕಂಥ ಹೃದಯವಂತಿಕೆ ನಾನು ಕಂಡಿದ್ದು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ತೋಂಟದಾರ್ಯ ಮಠ ಡಂಬಳ ಗದಗ ಪೂಜ್ಯರ ಒಂದು ಜನ್ಮದಿನ. ಸರ್ಕಾರ ಈ ದಿನವನ್ನ ಭಾವೈಕ್ಯತೆ ದಿನವನ್ನ ಆಚರಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ. ವಿಶೇಷವಾಗಿ ಭಾಲ್ಕಿ ಮಠದ ಬೆಳವಣಿಗೆಗೆ ಇನ್ನೊಂದು ಆಶೀರ್ವಾದ ಶಕ್ತಿ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಅದರ ಜೊತೆ ಗದಗಿನ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರು ವಿಶೇಷವಾಗಿ ಬಸವ ತತ್ವದ ದಂಡನಾಯಕರು, ಪುಸ್ತಕ ಪ್ರೇಮಿಗಳು, ಕನ್ನಡದ ಕುಲಗುರು ಅಂತ ಅವರನ್ನ ಕರೀತಿದ್ರು. ಬಹುತೇಕ ವಿಶ್ವವಿದ್ಯಾಲಯಗಳಕ್ಕಿಂತನೂ ಹೆಚ್ಚು ಕೃತಿಗಳನ್ನ ಕೊಟ್ಟಂತ ಶ್ರೇಷ್ಠು ಅದು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ವಹಿಸಿರುತ್ತಾರೆ. ಅಂತ ಪೂಜ್ಯರು ಅವರು ಹುಟ್ಟಿದ ದಿನ ಇದು. ವಿಶೇಷವಾಗಿ ಅವರು ಸರ್ವ ಜನಾಂಗರನ್ನ ಪ್ರೀತಿಸ್ತಕ್ಕಂಥದ್ದು ಹೃದಯವಂತಿಕೆ ಅವರಿತ್ತು. ಸರ್ವ ಜನಾಂಗದ ಶಾಂತಿಯ ತೋಟ,
ಈ ಕಪ್ಪತ್ತಗುಡ್ಡ ವಿಷಯದಲ್ಲಿ ನಾನು ಆ ಸಂದರ್ಭದಲ್ಲಿ ಅಪ್ಪನ ಜೊತೆ ವೇದಿಕೆಯಲ್ಲಿದ್ದೆ. ಕಪ್ಪತ್ತಗುಡ್ಡದ ಸಲುವಾಗಿ ಅವ್ರು ಬಹಳ ಹೋರಾಟ ಮಾಡಿದ್ರು. ಅಲ್ಲೇನೋ ಒಂದು ಅದನ್ನು ಸರ್ಕಾರ ಅಲ್ಲಿ ಕಂಪನಿ ಫ್ಯಾಕ್ಟ್ರಿ ಏನೇನೋ ಹಾಕ್ಬೇಕಂದಿದ್ರು. ಆದ್ರೆ ನಮ್ಗೆ ಆಮ್ಲಜನಕ, ನಮ್ಮ ಪ್ರಕೃತಿ ಒಂದು ವೇಳೆ ಏನಾದರೂ ನಾಶ ಆದ್ರೆ ನಾವು ಇದ್ದು ಇಲ್ಲಂಗ ಆಗ್ತದೆ. ಅದು ಯಾವ ಕಾರಣಕ್ಕೂ ಇಲ್ಲ ಆಗಬಾರ್ದಂತಿ ಜನರ ಹಿತಕ್ಕಾಗಿ, ಸಮಾಜದ ಏಳಿಗೆಗಾಗಿ ಕಪ್ಪತ್ತಗುಡ್ಡವನ್ನು ಉಳಿಸಿದ ಶ್ರೇಷ್ಠ ಅದು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ವಹಿಸುತ್ತದೆ. ಅಂತ ಪೂಜ್ಯರು ಇವತ್ತು ಹುಟ್ಟಿದ ದಿನ. ಮೊಟ್ಟ ಮೊದಲು ಈ ಭಾರತೀಯ ಮಠಕ್ಕ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಈ ಭಾಗದಾಗ ಇಷ್ಟೆಲ್ಲ ಏಕೀಕರಣ ಹೋರಾಟ, ಶಾಂತಿಮಯ ಶಿಕ್ಷಣ ಸಂಸ್ಥೆ ಮೂಲಕ ಇಲ್ಲಿ ಅನೇಕರಿಗೆ ಜ್ಞಾನವನ್ನ ಧಾರೆ ಎರೆದವು, ಅನುಭವ ಮಂಟಪ ಸ್ಥಾಪನೆ ಮಾಡಿದವು, ಹೊರಗೆ ನಾವು ಕನ್ನಡವನ್ನ ಕಲಿಸಿದವು. ಈ ಭಾಗವನ್ನ ಸಮೃದ್ಧಿಗೆ ಇನ್ನೊಂದು ಹೆಸರೇ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಅವ್ರಿಗೆ 1980ರಲ್ಲಿ ಮೊಟ್ಟ ಮೊದಲು ಸನ್ಮಾನ ಮಾಡಿದ ಮಠ ಅಂದ್ರೆ ಅದು ಜಗದ್ಗುರು ತೋಂಟದಾರ್ಯ ಮಠ. ಅದು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಸಲ್ತದೆ. ಅಂಥವ್ರು ಜನ್ಮದಿನ ನಮಗಿರುವೊಂದು ಮಾನವೀಯ ಮೌಲ್ಯ ಉಳ್ತಕ್ಕಂಥ ದಿನ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದ್ರ ಜೊತೆ ನಿಜಕ್ಕೂ ಬಸವಣ್ಣವ್ರು ಹೇಳ್ತಾರೆ ಏನಂತ ಅಂದ್ರೆ, ಬಸವಣ್ಣವ್ರ ಕುರಿತೇ ವಚನ ಇದೆ, ಭಕ್ತನಾದರೆ ಬಸವಣ್ಣನಂತನಾಗಬೇಕು ಅಂತ ಶರಣರ ವಚನ ಇದೆ. ಅಂದ್ರೆ ಭಕ್ತರು ಹೆಂಗ ಆಗ್ಬೇಕು ಅಂದ್ರೆ ಬಸವಣ್ಣವ್ರಂಗ ಆಗ್ಬೇಕು. ಎಲ್ಲಕ್ಕಿಂತ ಇಂಥ ಸಾರ್ವಜನಿಕ ಏನೇ ಇರ್ತಾವು, ಇವು ಮಠಗಳಿರ್ಬೋದು, ಆಶ್ರಮಗಳಿರ್ಬೋದು, ಇದ್ರ ದೊಡ್ಡ ಆಸ್ತಿ ಏನಾದ್ರೂ ಇದ್ರೆ ಬಹಳ ಜನ ಕಟ್ಟಡಗಳು, ಭೂಮಿ ಏನೇನೋ ತಿಳ್ಕೊತಾರೆ. ನಿಜವಾದ ಮಠಗಳ ಆಸ್ತಿ ಏನಾದ್ರೂ ಇದ್ರೆ ಅದು ಭಕ್ತ ಸಮೂಹ. ಆ ಭಕ್ತ ಸಮೂಹದಲ್ಲಿ ಅವರು ಮನೆಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಸೇವಾ ಸಲ್ಲಿಸ್ತಕ್ಕಂಥ ಹೃದಯಗಳು ಸಾಕಷ್ಟಿವೆ. ಅದರಲ್ಲಿ ವಿಶೇಷವಾಗಿ GH ಶಿವಮಠ ಶರಣರು ಇವ್ರದ್ದು ಇವತ್ತಿನ ದಿನ 3ನೇ ಪುಣ್ಯ ಸ್ಮರಣೋತ್ಸವ. GH ಶಿವಮಠ ಶರಣರು ಅವರು ವಿಜಯಪುರ ಜಿಲ್ಲೆ ನೆಡಗುಂದಿ ಗ್ರಾಮಗಳು. ಅವರು ಮೂಲತಃ ಅವ್ರು ಬೇರೆ ಸಮುದಾಯದವರಿದ್ದರೂ ಕೂಡ ಅವ್ರ ಬದುಕು ಹೆಂಗಾಗಿತ್ತಂದ್ರೆ 12ನೇ ಶತಮಾನದ ಶರಣರ ಹಂಗ ಬದುಕು ಅಳವಡಿಸಿಕೊಂಡಂತ ಶ್ರೇಷ್ಠ ಅದು GH ಶಿವಮಠ ಅವರಿಗೆ ಸಂತದ್ದು. ಕುರ್ಚಿ ತಗೊಂಡು ಸುಂದರ ಬದುಕು. ಅವ್ರ ಮೈ ಮೇಲೆ ಸದಾ ಯಾವಾಗಲೂ ಬಿಳಿ ಬಟ್ಟೆ, ಅವ್ರ ಗುರು ನಿಷ್ಠೆ, ಅವ್ರ ಗುರು ಲಿಂಗ ಜಂಗಮ ಪ್ರೇಮಿಗಳು. ಅವರು ಇಷ್ಟಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಪ್ರತಿ ವರ್ಷ ಮಠದಲ್ಲಿ 9 ದಿನಗಳ ಕಾಲ ಇಲ್ಲಿ ದಿನ 9 ದಿನಗಳ ಕಾಲ ಈ ದಸರಾ ಸಂದರ್ಭದಲ್ಲಿ 9 ದಿನಗಳ ಕಾಲ ಜ್ಞಾನ ದಾಸೋಹ, ಅನ್ನ ದಾಸೋಹವನ್ನು ಮಠದಲ್ಲಿ ನಡೆಸಿದ ಶ್ರೇಷ್ಠ ಅದು GH ಶಿವಮಠ ಅವರಿಗೆ ಸಂತ. ವಿಶೇಷವಾಗಿ ಅವರೆಲ್ಲರನ್ನ ಪ್ರೀತಿಸ್ತಕ್ಕಂಥದ್ದು. ಹೆಂಗ ನಾವು ಶರಣರ ಬಗ್ಗೆ, ಅಂಬಲಿ ಬಗ್ಗೆ ಕೇಳಿದ್ದೀವಿ, ಅದನ್ನ ಮತ್ತೆ ಇವತ್ತಿನ ಚಿತ್ರಮಯ ಜಗತ್ತು, ಆಧುನಿಕ ಜಗತ್ತಿನಲ್ಲಿ ಎಲ್ಲರಿಗೆ ಬಂದವರಿಗೆ ಅಂಬಲಿ ಕೊಟ್ಟು ಶರಣ ಪರಂಪರೆಯನ್ನು ಬೆಳೆಸಿದ ಶ್ರೇಷ್ಠ ಅದು GH ಶಿವಮಠ ಅವರಿಗೆ ಸಂತ. ಯಾರೇ ಬಂದರೂ ಅವ್ರು ಅಂಬಲಿ ಕುಡಿಸ್ತಿದ್ರು. ಅಂದ್ರ ಅದು ಆರೋಗ್ಯಕ್ಕೆ ಭಾಳ ಚಲೋ, ಆರೋಗ್ಯಕ್ಕೆ ಭಾಳ ಹಿತ. ಇವತ್ತೆಲ್ಲ ಮೊನ್ನೆ ಒಂದು ಆರ್ಟಿಕಲ್ ಓದಿದ್ದೆ, ನಮ್ಮ ದೇವಯ್ಯ ಗುತ್ತೇದಾರ ಸ್ಥಾನಿಕ ಸಂಪಾದಕರು ಅವರು ವಿಜಯ ಕರ್ನಾಟಕದಲ್ಲಿ ಬರೆದಿದ್ರು, ಕಲಬುರಗಿ ಸಿಟಿಯಲ್ಲಿ 25,000 ಮಕ್ಕಳಿಗೆ, ಅವು ಪುಟಾಣಿ ಮಕ್ಕಳಿಗೆ ಕಣ್ಣಿಗೆಲ್ಲ ಚಶ್ಮಾ ಬಂದ. ಅದರ ಕಾರಣ ಏನು ಅಂದ್ರೆ ಆಹಾರ ಪದ್ಧತಿ, ಇನ್ನೊಂದು ಮೊಬೈಲ್ ಹಾವಳಿ. ಇದರಿಂದ ಆ ಶರೀರ
ಯಾವ ಸಂದರ್ಭದಾಗ ಏನ್ ಬರಬೇಕು ಅದಕ್ಕಿಂತ ಮೊದಲೇ ಈ ಶರೀರ ಎಲ್ಲ ಕೆಟ್ಟು ಹೋಗ್ಲಕ್ಕ ಒಂದು ಕಡೆ ಆಹಾರ, ಇನ್ನೊಂದು ಕಡೆ ಮೊಬೈಲ್ಗಳು. ಆಹಾರ ಎಷ್ಟು ಅದು ಅಂಬಲಿ, ನುಚ್ಚು, ಇದನ್ನೆಲ್ಲ ಶಿವಮಠ ಶರಣರಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಅವರು ಶರಣರದ್ದು ಏನಿತ್ತು ಅದನ್ನೇ ಅವ್ರ ಮನೆಯಲ್ಲಿ ಅವರು ಅದನ್ನೇ ಅವರು ಅಳವಡಿಸ್ಕೊಂಡವರು. ವಿಶೇಷವಾಗಿ ಅಪ್ಪವ್ರ ಮ್ಯಾಗ ಎಷ್ಟು ಭಕ್ತಿ, ಶ್ರದ್ಧೆ, ನಿಷ್ಠೆ ಅಂತಂದ್ರ ಅವರು ನಸುಕಿನಲ್ಲಿ 4 ಗಂಟೆ ಒಳಗಡೆ ಜಳಕ ಪೂಜೆ ಮುಗಿಸ್ಕೊಂಡು ಅಪ್ಪವ್ರಿಗೆ ದಿನಾ ವಾಯುವಿಗೆ ಕರ್ಕೊಂಡು ಹೋಗೋರೆ ಶಿವಮಠ ಶರಣರು. ಸ್ವತಃ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರು, ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರ ಜೊತೆ ದೆಹಲಿಗೆ ರಾಷ್ಟ್ರಪತಿ ಜೈಲ್ ಸಿಂಗ್ ಅವರು ಚನ್ನಬಸವ ಪಟ್ಟದೇವರಿಗೆ ಪುರಸ್ಕಾರ ಕೊಡುವಾಗ ಜೊತೆಗೆ ಇದ್ದವ್ರು ಯಾರು ಅಂದ್ರೆ ಶಿವಮಠ ಶರಣರೇ. ಅಷ್ಟೊಂದು ಗುರುಗಳ ಮ್ಯಾಗ ಭಕ್ತಿ, ಶ್ರದ್ಧೆ ಇಟ್ಕೊಂಡವರು. ಅವರು ಹೇಳ್ಕೊತೋದು ಜಾಸ್ತಿ ಇದೆ. ಅದ್ರ ಬಗ್ಗೆ ಇನ್ನೂ ಇಲ್ಲಿ ಮಾತಾಡೋರು ವೀರಣ್ಣನವರು ಇದ್ದಾರೆ, ಮತ್ತ ಅವ್ರ ಹಳೆದೇವರಾಗಿರ್ತಕ್ಕಂಥ ನಮ್ಮ ನವೀನ್ ಪಾಟೀಲ್ ಇದ್ದಾರೆ. ಅವ್ರ ಮೊಮ್ಮಗಳು ನೀಲಮ್ಮ ಅವ್ರ ನಿಡಗುಂದಿಯಲ್ಲೇ ಅಲ್ಲಿ ಅಪ್ಪೋರಿಗೆಲ್ಲ ಅವರು ಶಿವಮಠ ಶರಣರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಮೊಮ್ಮಗ ಆಗಿರ್ತಕ್ಕಂಥ ವಿವೇಕಾನಂದವರು ಅವರೆಲ್ಲರೂ ಇನ್ನೂ ಆ ಶರಣರದ ಮಾರ್ಗ ಹಿಡ್ಕೊಂಡು ಅವ್ರು ಹೆಂಗ್ ಮಟ್ಟಿನಾಗ ಭಕ್ತಿ ಶ್ರದ್ಧೆ ಅದರೋ ಅದೇ ಒಂದಿದು. ಇವತ್ತು ನೋಡಿ ಎಲ್ಲರಿಗೆ ಎಷ್ಟು ಚಲೋ ಅಡಿಗೆ ಮಾಡಿಸ್ಯಾರ. ಎಲ್ಲರಿಗೂ ದಾಸೋಹನ ಮಾಡಿದವರು ನೀಲಮ್ಮ ತಾಯಿಯವರು. ಅವರಿಗೆಲ್ಲರೂ ಚಪ್ಪಾಳೆ ಅಭಿನಂದಿಸ್ತಾರೆ. ಹೊನ್ನಪ್ಪರು ಅಲ್ಲಿ ಶರಣರದ್ದು ಜಮೀನು ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಜಮೀನನ್ನ ಪಾಲ್ಕಿ ಮಟ್ಟಕ್ಕೆ ದಾಸೋಹ ಮಾಡಿದ ಶ್ರೇಯಸ್ಸು ಅದು ಜಯ ಶಿವಮಠ ಶರಣು ಶರಣ. ಅಂತ ದಾಸೋಹಿಗಳು ಶಿವಮಠ ಶರಣರ ಎಷ್ಟು ಅಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥದ್ದು. ಬಸ್ ಸ್ಟ್ಯಾಂಡ್ ಮುಂದಿದ್ದ ಜಮೀನೇ ಅಪ್ಪೋರಿಗೆ ಸಮರ್ಪಣೆ ಮಾಡಿದ್ರು. ಬಹುತೇಕ ಬೇರೆಯವ್ರು ಯಾಕ ತಗೊಂಡು ಅವರು ಮಠ ಮತ್ತೊಂದು ಅಷ್ಟಕ್ಕೆ ಸೀಮಿತ ಇರ್ತಿದ್ದೇನೋ. ಆದ್ರ ಅಪ್ಪೋರು ಅವ್ರ ಹೆಸರು ಮೇಲೆ ಒಂದು ITI ಕಾಲೇಜನ್ನ ಪಾಲ್ಕಿಯಲ್ಲೇ ಸ್ಥಾಪನೆ ಮಾಡಿ ಪ್ರತಿ ವರ್ಷ ಒಂದು GH ಶಿವಮಠ ITI ಕಾಲೇಜ್ ಅಂತ ತಿಳ್ಕೊಂಡು ಇಲ್ಲಿ ಎಲೆಕ್ಟ್ರಿಕಲ್ ಮತ್ತು ಫಿಟ್ಟರ್ ಟ್ರೇಡ್ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಲ್ಲಿ ಕಲಿತು ಮುಂದೆ ಡಿಪ್ಲೊಮಾ ಮುಂದೆ ಬೇರೆ ಬೇರೆ ಭಾಗಕ್ಕೆ ಹೋಗಿ ಅವರಲ್ಲಿ ಇಲ್ಲಿ ಹುದ್ದೆ ಎಲ್ಲ ಕಾರ್ಯ ಮಾಡ್ಕೊಂಡು ಅವರು ಜೀವನವನ್ನ ಸುಂದರ ಮಾಡ್ಕೊಂಡಿದ್ದಾರೆ. ಅಂತ ಶರಣರ ಹೆಸರ ಮೇಲೆ ITI ಕಾಲೇಜ್ ತೆಗೆದಿದ್ದು ಅವರು ಪರಂಪರೆನೇ ಅವ್ರ ಮನೆತನೇ ಇವತ್ತಿಗೂ ಆ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡಂತ ನೀಲಮ್ಮ ತಾಯಿಯವರಿಗೂ, ವಿವೇಕಾನಂದವರಿಗೂ, ಇಡೀ ಅವರೆಲ್ಲ ಪರಿವಾರದವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಅವ್ರ ಜೊತೆ ಆಗಮಿಸಿರ್ತಕ್ಕಂಥ ತಾಯಿಯವರಾಗಿರ್ತಕ್ಕಂಥ ಮಮತಾಜಿ ತಾಳಿಕೋಟೆಯವರು ಅವರು ನಿಡ್ಗೊಂದಿದ್ದು ಬಂದಿದ್ದಾರೆ. ಮತ್ತೆ ನಮ್ಮ ನಾಗರಾಜ್ ಅವ್ರ ತಾಯಿಯವರು ನಿಡೋದ ಅವರು ಸುಲಾವತಿ ನಿಡೋದ ಶಿವಮಠರ ಬಗ್ಗೆ ಬಹಳ ಪ್ರೀತಿ ಭಕ್ತಿ ಇಟ್ಕೊಂಡು ಅವ್ರು ಯಾವ ರೀತಿ ಒಂದು ಗುರುಗಳಿಗೆ ಹೆಂಗ ಮಠಕ್ಕೆ ಒಂದು ಶಿಷ್ಯ ಬಳಗ ಇರ್ತದೋ ಹಂಗ ಶಿವಮಠ ಶರಣರದೇ ಒಂದು ಶಿಷ್ಯ ಬಳಗ. ಅವ್ರ ಪ್ರೀತಿ ಕಾತರಾದ ಬಹಳಷ್ಟು ಜನ. ಅದರಲ್ಲಿ ತಾಯಿಯವರು ಅವರು ಮಗ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರೆಲ್ಲರಿಗೂ ವಿಶೇಷವಾಗಿ ಇವತ್ತು ನಮ್ಮ ಬಾಬುರಾವ್ ಬಿರಾದರ್ ಅವರು ಸುಪುತ್ರ ಆಗಿರ್ತಕ್ಕಂಥ ಇಂಜಿನಿಯರ್ ಗಿರೀಶ್ ಅವರು ಆಗಮಿಸಿದ್ದಾರೆ. ಅದಕ್ಕೂ ಮಿಗಿಲಾಗಿ ನಮ್ಮ ಬೀದರ್ದಲ್ಲಿ ಒಳ್ಳೆ ರೀತಿಯ ಸೇವೆ ಕೊಡ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಎಮ್ಮೆ ಅವರು ಅವರ ತಮ್ಮವರೊಬ್ಬರು ಅಣ್ಣವರು ಚಂದ್ರಕಾಂತ್ ಎಮ್ಮೆ ಅವ್ರ ಶಿಕ್ಷಣ, ಇವ್ರ ಆರೋಗ್ಯ ಒಳ್ಳೆ ರೀತಿಯ ಸೇವೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ
ನಮ್ಮ ಭಾಲ್ಕಿಯಲ್ಲಿ ಅಧ್ಯಯನ ಮಾಡಿ ಬೆಂಗಳೂರು ಅಂತ ಇದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಪುಟ್ಪೂರ್ತಿಯಲ್ಲಿ ಸೇವೆ ಸಲ್ಲಿಸಿ ವಿದೇಶದಲ್ಲೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಹೃದಯ ಮುಟ್ಟಂಗ ನಿಜವಾದ ದೇವರು ತಿಳ್ಕೊಂಡೇ ಸೇವೆ ಮಾಡಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಹಳ್ಳಿಯವರು ಅವರು ಬಹಳ ದೊಡ್ಡ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಅವರು ಡಿಸೆಂಬರ್ದಲ್ಲಿ ಅವರಿಗೆ ನಾವಿಲ್ಲಿ ಸನ್ಮಾನ ಇಟ್ಟುಕೊಂಡಿದ್ದೀವಿ. ಆ ಸಂದರ್ಭದಾಗ ಬಂದಾಗ ಇದೆಲ್ಲ ನೋಡ್ಕೊಂಡು ಅವ್ರಿಗೆ ಅಪ್ಪವ್ರ ಮ್ಯಾಗ ಭಕ್ತಿ, ಕುಟುಂಬ ಮಕ್ಕಳ ಮ್ಯಾಗ ಅಲ್ಲೊಂದು ಸೆಮಿನಾರ್ ಒಂದು ಕ್ಲಾಸೇ ಮಾಡಿದ್ರು. ಅದನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ಏನು ಪ್ರಭಾವ ಆಯಿತು, ನಾ ಎಲ್ಲೇ ಮಾಡಿದ್ರು, ನಾ ಎಲ್ಲಿ ಅಧ್ಯಯನ ಮಾಡೀನಿ, ಎಲ್ಲಿ ಜನ್ಮ ತಾಳಿದ್ದೀನಿ, ಆ ಜಿಲ್ಲೆಗೆ ಸೇವೆ ಸಲ್ಲಿಸಿದ್ರೆ ಅದು ದೇವ್ರಿಗೆ ಮುಟ್ತದ ಅಂತ ಮತ್ತೆ ಅವ್ರು ಬೀದರ್ಗೆ ಬಂದಿದ್ದು ನಮ್ಗೆಲ್ಲರಿಗೂ ಬಹಳ ಖುಷಿ ತಂದುಕೊಂಡಿದೆ. ಅದಕ್ಕೆ ಒಂದು ಪ್ರೀತಿಯೂ ಅದರಲ್ಲಿ ಅಡಗಿದೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಹೀಗಾಗಿ ಡಾಕ್ಟರ್ ಪ್ರಶಾಂತ್ ಹಳ್ಳಿಯವ್ರ ಬಗ್ಗೆ ಏನು ಹೇಳಿದ್ರು ನನಗೆ ಶಬ್ದಗಳೇ ಕಡಿಮೆ ಆಗ್ತವೆ. ಯಾಕಂದ್ರೆ ಅವರು ಆ ರೀತಿ ನನಗಷ್ಟು ಅಪ್ಪೋರಿಗೂ ನಾ ಹೇಳಿದ್ದೆ ಆ ವಿಷಯಗಳನ್ನ. ಇಲ್ಲಿ ಹೇಳೋದಷ್ಟು ಇದು ಅನಿಸ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ವಿಷಯಗಳನ್ನೆಲ್ಲ ಅಪ್ಪೋರಿಗೆ ನಾನು ವಿಷಯ ತಿಳಿಸಿದ್ದೆ. ಅವರು ಲಕ್ಷ ಜನ, ಕೋಟಿ ಜನರು ಮುಂದೆ ಹೇಳಿದ್ರು ಒಟ್ಟು ನಾ ಖುಷಿ ಆಯ್ತಿದ್ರು ಇಲ್ಲೋ ಗೊತ್ತಿಲ್ಲ. ಯಾರು ನಮಗ ಜನ್ಮ ನೀಡ್ಯಾರ ಅವ್ರ ಮುಂದೆ ಅವ್ರು ಹೇಳಿದ್ದು ಕೇಳಿ ನನ್ನ ಹೃದಯನೇ ತುಂಬಿ ಬಂದಿತ್ತು. ಅಂತ ಒಂದು ಶ್ರೇಷ್ಠ ಮಾತುಗಳು ಡಾಕ್ಟರ್ ಪ್ರಶಾಂತ್ ಹಳ್ಳಿಯವರು ಮಾತಾಡಿ ಮತ್ತು ಅವರಿಗೆ ಆರೋಗ್ಯ ಚಲೋ ಇರಬೇಕು, ಡಾಕ್ಟರ್ ಪ್ರಶಾಂತ್ ಹಳ್ಳಿಯವರೇ ಕೊಡುಗೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಸಮಾರಂಭದಲ್ಲಿ ಈಗ GH ಶಿವಮೊಗ್ಗರ ಬಗ್ಗೆ ಇನ್ನೂ ಬಹಳ ಜನ ಅವ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಲೋಕನಾಥ್ ಅವರು ಕೂಡ ಅತ್ಯಂತ ಪ್ರಿಯರವ್ರ ಬಗ್ಗೆ. ಬಹುತೇಕ ನಮ್ಮ ಲೋಕನಾಥ್ ಅವರಿಗೆ ಅಪ್ಪವ್ರು ನಮ್ಗೆ ಸರಳ ಸಿಗ್ಬೋದು. ಲೋಕನಾಥ್ ಅವ್ರಿಗೆ ಬುಕ್ ಮಾಡ್ಬೇಕಾದ್ರೆ ಇಂಗ್ಲೆಂಡ್ ಗಟ್ಟಲೆ ಅವ್ರದ್ದೆಲ್ಲ ಡೈರಿ ಬುಕ್ ಆಗಿರ್ತಾರೆ. ಅಪ್ಪರೇ ಸ್ವತಃ ಮಾತಾಡ್ತಾರೆ, ನೀವು ಬರ್ಬೇಕ್ರಿ ಅಂತಾರೆ. ಅಪ್ಪರೆಲ್ಲ ಡೈರಿ ನೋಡ್ತಾರೆ ಅಂತಾರೆ, ಕಂಡ್ರ ಕಾಣಲು ಕರೆ ಡೈರಿ ನೋಡಿ ಹೇಳ್ತಾ ಇರ್ತಾರೆ. ಅಂದ್ರೆ ಅವ್ರದೇ ಒಂದು ಲಿಪಿಯಲ್ಲಿ ಬರ್ಕೊಂಡಿರ್ತಾರೆ. ಅವ್ರ ಟೈಮ್ ಎಷ್ಟಾಗ್ಯಾರ ಅಂದ್ರೆ ಈಗ ಸದ್ಯ ಹೇಳ್ತಾರೆ. ಎಷ್ಟಾಗಿದೆ ಟೈಮ್? ಎಲ್ಲರೂ ಚಪ್ಪಾಳೆ ಅಂತ ಈಗ ಅಂದ್ರೆ ದೇವರು ಒಂದು ಕುಡಲು ಹೋದ್ರೆ ಮತ್ತೊಂದು ಕೊಡ್ತಾರಲ್ಲಿ ಇಂಥವರೆಲ್ಲ ನಮಗೊಂದು ಸ್ಫೂರ್ತಿ ಇದಾರೆ ಅಂತಲಿಕ್ಕೆ ಅವ್ರ ಬಗ್ಗೆನೇ ಯಾಕೆ ಹೇಳ್ದ ಅಂದ್ರೆ ಅವರು ಶಿವಮೊಗ್ಗ ಶರಣರ ಮ್ಯಾಗ ಪ್ರೀತಿ ಭಕ್ತಿ ಇಟ್ಟುಕೊಂಡು ಅವರು ತಾನಾಗಿ ಬಂದ ಲೋಕನಾಥ್ ಅವರು ಗಾಯನ ಎಷ್ಟು ಮಧುರ ಕಂಠ ಇದೆ, ಎಲ್ಲರಿಗೆ ಒಂದು ತೃಪ್ತಿಯನ್ನ ಬಡಿಸ್ತಕ್ಕಂಥ ಲೋಕನಾಥ್ ಅವರು. ಹೀಗಾಗಿ ಒಟ್ಟಾರೆ ಎಲ್ಲರ ಪ್ರೀತಿಗೆ ಗಳಿಸಿದವರು GH ಶಿವಮೊಗ್ಗ ಅವರು ಅವ್ರ ಬಗ್ಗೆ ಅಪ್ಪೋರಿಗೆ ಪಂಚಪ್ರಾಣ ಬಹುತೇಕ ಅಂತಿಮ ಸಂಸ್ಕಾರದಲ್ಲಿ ಇರ್ಬೋದು, ಅವ್ರ ಆರೋಗ್ಯದಲ್ಲಿ ಇರ್ಬೋದು, ಅವ್ರಿಗೆ ಏನಾರ ಆದಾಗ ನಮ್ಮ ಶಾಲೆಯ ಸ್ವಾಮಿಯವರಲ್ಲಿ ಮಾತಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿರ್ಬೋದು, ಸ್ವತಃ ಅಪ್ಪೋರು ಅವ್ರ ಕಾಳಜಿ ಮಾಡಿದ ಸಲುವಾಗಿ ಸುಮಾರು ವರ್ಷಗಳ ಕಾಲ ಅವ್ರ ಬದುಕು ಉಳಿಲಿಕ್ಕೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದು ದೊಡ್ಡ ಆಶೀರ್ವಾದ. ಅದು ಎಲ್ಲ ಅದು ಆಸ್ಪತ್ರೆಗೆ ಅಪ್ಪೋರಿಗೆ ಸ್ವತಃ ಶಾಂತೇಶ ಸ್ವಾಮಿಯವರಿಗೆ ಎಲ್ಲ ಸೇವಾ ಮಾಡೋದು ಎಲ್ಲ ಹೇಳಿದಾಗ ಆಗಿದ್ದಾಗ ಡಾಕ್ಟರ್ ಭೂದೇವರು ಇರ್ಬೋದು, ಡಾಕ್ಟರ್ ಎಮ್ಮೆ ಅವರು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ಸ್ಗೆ ಮಾತಾಡಿ ಎಲ್ಲ ಕಾಳಜಿ ಮಾಡಿದವರು ಅಪ್ಪೋರು. ಕೊನೆಗೆ ಅಂತಿಮ ಸಂಸ್ಕಾರ ಸಂದರ್ಭದಲ್ಲೂ ಕೊನೆಗೆ ಸೇವಾ ನೀಲಮ್ಮ ಅವ್ರ ಮೊಮ್ಮಗಳು ಅವ್ರು ಮಾಡಿದ್ದಾರೆ, ಅವ್ರ ಮಗಳು ಶಶಿಕಲಾ ತಾಯಿಯವರು ಮಾಡಿದ್ದಾರೆ. ಅವ್ರದ್ದು ಎಲ್ಲ ಚಲೋ ಅವರೆಲ್ಲ ಸೇವಾ ಮಾಡ್ಯಾರ. ಕೊನೆಗೆ ಅಂತಿಮ ಸಂಸ್ಕಾರದಲ್ಲಿ ಒಬ್ಬರು ಮಠಾಧೀಶರು ಸನ್ಯಾಸಿಗಳಿಗೆ ಹೆಂಗ ಆಗ್ತದ ಹಂಗ ಪೂರ್ತಿ ಎದುರು ಮಾಡಿದವರು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಅಪ್ಪೋಟ್ ಯಾವಾಗ್ಲೂ ನಾವು ಹಣ ಸಂಪತ್ತು ಅದು ಬ್ಯಾಡ ಅಂತಲ್ಲ, ಅದಕ್ಕಿಂತ ಹೆಚ್ಚು ನಮಗ ಎಲ್ಲ ರೀತಿಯ ಶಾಂತಿ ಸಮಾಧಾನ ಕೊಡೋದು ನಾವು ಗುರುವಿನ ಪ್ರೀತಿ ಗಳಿಸ್ಬೇಕಲ್ಲ. ಅಂತ ಗುರುವಿನ ಪ್ರೀತಿ, ಗುರುವಿನ ನಂಬಿಕೆ ಯಾರು ಗಳಿಸ್ತಾರ ಅವ್ರು ಯಾವಾಗಲೂ ಸಮೃದ್ಧಿ ಕಡೆಗೆ ಹೆಜ್ಜೆ ಇಡುತ್ತಾರೆ. ಅದನ್ನ ಎಲ್ಲ ಗಳಿಸಿದವರು GH ಶಿವಮೊಗ್ಗ ಅವರು. ಅವರಿಗೆ ಮತ್ತೊಮ್ಮೆ
ಅವರು ಸ್ಮರಣೆ ಅಂತಂದ್ರೆ ಅದು ಒಂದು ರೀತಿ ಅವರು ಆದರ್ಶಗಳನ್ನ ಮೆಲುಕು ಹಾಕೋತಾ ಹೆಜ್ಜೆ ಇಟ್ಕೋತ ಹೋದಾಗ ಅವರು ಈ ಒಂದು ಸ್ಮರಣೋತ್ಸವ ಮಾಡಿದ್ದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಜ್ ದಾಬಶೆಟ್ಟಿ ಅವರು ಮಠದಾಗ ಅಪಾರ ಪಂಚಪ್ರಾಣ ಇಟ್ಕೊಂಡವರು, ಏನೇ ಇದ್ರು ಅವರು ಮನೆಗಿಂತ ಹೆಚ್ಚಿನ ಮಟ್ಟದ ಮ್ಯಾಗ ಅವರಿಗೆ ಭಕ್ತಿ ಕಳಕಳಿಯನ್ನ ಅವರು ಹೊಂದಿದವರು. ಇವತ್ತಿನ ಕಾರ್ಯ ಆದ ತಕ್ಷಣ ಅವರೆಲ್ಲೋ ಹೋಗಿದ್ರು, ಇಲ್ಲಿಗೆ ಅವರು ಮುಗಿದ ತಕ್ಷಣ ಇಲ್ಲಿಗೆ ಬಂದಿದ್ದಾರೆ ಅಂತ ದಾಬಶೆಟ್ಟಿ ಅವರಿಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ, ನಮ್ಮ ITI ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರಿಗೂ, BEd ನ ಭಾವಿ ಶಿಕ್ಷಕರಿಗೂ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಇಲ್ಲಿವರೆಗೆ ಮಹಾಸ್ವಾಮೀಜಿಗಳ ಕುರಿತು, ಜೊತೆಗೆ ಲಿಂಗೇಶ್ವರ GS ಶಿವಮಠದವರ ಕುರಿತಂತೆ ಪೂಜೆ ಅಕ್ಕದವರ ವಾಣಿಯನ್ನು ನಾವೆಲ್ಲರೂ ಆಲಿಸಿದ್ದೇವೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಪೂಜೆಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಅದೇ ರೀತಿ ಶರಣ GS ಶಿವಮಠವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂತಹ ಪರಮ ಪೂಜ್ಯರು, ಜೊತೆಗೆ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲ ಅತಿಥಿ ಗಣ್ಯರು ಆಗಮಿಸಬೇಕು. ಶರಣ ನೀಲಮ್ಮ ದೊಡ್ಡಮನಿ ನಿಡಗೊಂದಿ ಅವರು, ಜೊತೆಗೆ ತಾವೆಲ್ಲರೂ ಬಂದು ಇದೀಗ ಬಸವಗುರು ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುವಗೆ ಭಕ್ತಿ ಕಾಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಮತ್ತು ಚನ್ನಬಸವಪಟ್ಟ ದೇವರಿಗೆ, ಯುವಕ GS ಶಿವಮಠ ಅವರ ಸ್ಮರಣೋತ್ಸವದ ಕಾರ್ಯಕ್ರಮಕ್ಕೆ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟವರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಆರವತ್ತು ನೀರವತ್ತು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರಹರವಾರು. ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ಸತ್ತು ಚನ್ನಬಸವಪಟ್ಟ ದೇವರಿಗೆ. ಹಲೋ ಸರ್. ಹಾಂ ರೀ, ಇಲ್ಲ ಇಲ್ಲ ಅದೇ ಖಾಲಿ ಮಾಡಿಕೊಡ್ತೇವೆ, ಆಗಿಂದ ಕೊಡ್ತೇವೆ. ಹಾಂ ಶಿವಾನಂದ್ ಸರ್, ಒಂದು 5 ಹುಡುಗರಿಗಲ್ಲಿ ನಿಂದಿಸಿ, ಅದು ಗಾಡಿ ಖಾಲಿ ಮಾಡಿ ಈ ಸಂದರ್ಭದಲ್ಲಿ ನಮ್ಮ ಇನ್ನೊಂದು 5 ನಿಮಿಷ ಶರಣಜೀವಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಅನುಭವದ ನುಡಿಗಳನ್ನು ನುಡಿಲಿಕ್ಕೆ ಶರಣ ವೀರಣ್ಣ ಕುಮಾರ್ ಸರ್ ಅವರಿಗೆ ವಿಶೇಷವಾಗಿ ಸಂದರ್ಭದಲ್ಲಿ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಅದೇ ರೀತಿ ಡಾಕ್ಟರ್ ಮಲ್ಲಿಕಾರ್ಜುನ್ MS ಅವರು, ಅದೇ ರೀತಿ ಡಾಕ್ಟರ್ ಪ್ರಶಾಂತ್ ಹಳ್ಳೆ ಸರ್ ಅವರಿಗೂ ವೇದಿಕೆ ಮೇಲೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಈಗ ನೆರವೇರ್ತಾ ಇದೆ. ಡಾಕ್ಟರ್ ಮಲ್ಲಿಕಾರ್ಜುನ್ MS ಅವರು ನಾವು ಕೂಡ ಆಸೀನರಾಗಬೇಕು. ಅದೇ ರೀತಿ ಡಾಕ್ಟರ್
ಚಿಕಿತ್ಸಕ ತಜ್ಞರು ಟಿಟಿಎಲ್ ಆಸ್ಪತ್ರೆ ಬೆಂಗಳೂರು ಸರ್ ಅವರಿಗೆ ಇದೀಗ ಪೂಜ್ಯರಿಂದ ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನ ಪತ್ರದೊಂದಿಗೆ ಅವರಿಗೆ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದ. ನಿಮ್ಮನ್ನು ವಿದ್ಯಾರ್ಥಿಗಳು ಈಗ ನೋಡ್ರಿ, ಏಕವಾಗಿ ನೋಡ್ರಿ, ಇವತ್ತು ಸಾಧನೆ ಮಾಡಿದ್ದಾರೆ. ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಬೇಲೂರು ಗ್ರಾಮದವರು ಇವತ್ತು ಹಳ್ಳಿ ಮನೆತನದಲ್ಲಿ ಜನಿಸಿ ಇವತ್ತ ಅನೇಕ ರೋಗಗಳನ್ನು ಗುಣಪಡಿಸಿ ಆರೋಗ್ಯದ ಚೇತನಕ್ಕೆ ಒಂದು ಶಕ್ತಿ ಆಗ್ತಾ ಇದ್ದಾರೆ. ನಿಜವಾಗಿ ನಾವು ಜೋರಾದ ಚಪ್ಪಾಳೆ ತಟ್ಟುತ್ತಾ ಅವರಿಗೆ ಪ್ರೀತಿಯಿಂದ ಹರಸಿ ಹಾರೈಸಿ ಪ್ರೀತಿಸಿ ಗೌರವಿಸಿ ಆಶೀರ್ವಾದವನ್ನು ಏರ್ಪಡಿಸ್ತಾರೆ. ಇರುವ ಅತಿಥಿಗಳಿಗೆ ಪುಷ್ಪ ವೃಷ್ಟಿ ಮಾಡಬೇಕಾಗಿ ಜಯ ಬಸವರಾಜ ಭಕ್ತಜನ ಸುರಭೋಗ ಜಯತು ಮಹಾಕಾರಣಿಕ ಪರಶಿವನ ಗಣತೀಕ ಜಯತು ಕರುಣಾ ಸಿಂಧು ಭಜಕಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ. ಜೋರಾದ ಚಪ್ಪಾಳೆ ಈ ಒಂದು ವಿಶೇಷ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಎಸ್ ಅವರಿಗೂ ಜೊತೆಗೆ ಡಾಕ್ಟರ್ ಪ್ರಶಾಂತ್ ಅಡೇಲ್ ಸರ್, ಅನಂತ ಶರಣಾರ್ಥಿಗಳು ಪೂಜೆಯ ಆಶೀರ್ವಾದ ಇರಲಿ ಅಂತ ಶುಭ ಹಾರೈಸಿ ವಿದ್ಯಾರ್ಥಿಗಳೇ, ಮಕ್ಕಳೇ, ಮಕ್ಕಳೇ, ಆರೋಗ್ಯವಾಗಿದ್ದೀರಾ? ಹೌದಾ? ನಗ್ತಾ ಇದ್ದೀರಾ? ಅಭ್ಯಾಸ ನಾ ಯಾಕೆ ಹೇಳ್ತಿದ್ದೆ? ಆದ್ರೆ ಅನ್ನ, ಆದ್ರೆ ಅರಿವು, ಆದ್ರೆ ಅಕ್ಷರ, ಆದ್ರೆ ಆರೋಗ್ಯ. ಎರಡು ಚಂದ್ರ ಸಾಕು. ಒಂದು ಆದ್ರೆ ಅನ್ನ, ಅರಿವು, ಅಕ್ಷರ. ಆದ್ರ ಏನು? ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೆ ಆರೋಗ್ಯವೇ ಹೆಲ್ತ್ ಈಸ್ ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯ ಚೆನ್ನಾಗಿದ್ರೆ ಎಲ್ಲಾ ಭಾಗ್ಯ ಸೌಭಾಗ್ಯ ನಮ್ಗೆ ಇರ್ತದ. ಇವತ್ತು ನನಗೆ ಪ್ರೀತಿಯಿಂದ GS ಶಿವಮಠ್ ಅವರ ಪೂರ್ತಿ ಹೆಸರು ನಿಮಗೆ ಗೊತ್ತಿದೆ? ಅವರಿಗೆ ಪೂರ್ತಿ ಹೆಸರು ನಿಮಗೆ ಗೊತ್ತಿಲ್ಲ. ಸಿ ಅಂದ್ರ ಗುರುಪಾದಪ್ಪ ಹೊನ್ನಪ್ಪ, ಹೆಸರು ಹೇಗಿತ್ತು? ಗುರುಪಾದಪ್ಪ. ಆಮೇಲೆ ತಂದೆ ಹೆಸರು ಹೊನ್ನಪ್ಪ. ನೋಡಿ, ಅಪ್ಪ, ಅಮ್ಮ. ಇವು ಅಪ್ಪ ಹೋಗ್ಯದ, ಅಮ್ಮ ಹೋಗ್ಯದ. ಈಗೇನಾಗಿದೆ? ಮಮ್ಮಿ, ಇವನು ಡ್ಯಾಡಿ, ಮೈನ ರಾಡಿ, ಅಮ್ಮ. ಎರಡು ತುಟ್ಟಿ ಹತ್ತದ. ಅಮ್ಮ, ಅಪ್ಪ, ಯಾಕಂದ್ರೆ ಅವರ ಹೆಸರು ಗುರುಪಾದಪ್ಪ. ಗುರುಪಾದಪ್ಪರು ಅಂಚೆ ಇಲಾಖೆಯಲ್ಲಿ ನಾನು ನೋಡಿದಾಗ 1983 ಇಸ್ವಿಯಿಂದ ನಾನು ನೋಡ್ತಾ ಇದ್ದೀನಿ. ಅಂದು ಡಾಕ್ಟರ್ ಚನ್ನಬಸವ ಪಟ್ಟಂದೇವರು ಚಿಂಚೋಳಿಯ ಪಟ್ಟಣದಲ್ಲಿ ಒಂದು ಶರಣ ಸಾಹಿತ್ಯ ಸಮ್ಮೇಳನ ಇದ್ದಾಗ
ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಬಾಲ್ಕಿ ಭಟ್ಟದೇವರು ಅವರಿಗೆ ದರ್ಶನ ಆಯಿತು. ಯಾರಿಗೆ? GS ಶಿವಮೊಗ್ಗರಿಗೆ. ಅಂದು ಬಾಲ್ಕಿಯ ದೊಡ್ಡಪ್ಪನ ಸಿಗದೇ ಇದ್ರ ಈ ಬಾಲ್ಕಿ ಮಠದ ಸಂಬಂಧ ಶಿವಮೊಗ್ಗಕ್ಕೆ ಸಿಗ್ತಿರಲಿಲ್ಲ. ಒಬ್ಬ ಅಂಚೆ ಇಲಾಖೆಯಲ್ಲಿ ನಿಷ್ಠಾವಂತ, ಭಕ್ತಿವಂತ, ಹೃದಯದ ಶ್ರೀಮಂತ, ಗುರುವಿನ ಮೇಲೆ ನಿಷ್ಠಾವಂತ ಏಕೈಕ ಅಂಚೆ ಇಲಾಖೆಯನ್ನು ನೋಡಬೇಕಾದ್ರೆ ನಮ್ಮ ಪ್ರೀತಿಯ ಮಾವನವರು ಕೃಪಾದಪ್ಪ ಶಿವಮೊಗ್ಗ ಜೋಡಾಗ ಅವರು ಮೂರನೆಯ ಪುಣ್ಯ ಸ್ಮರಣೆ, ಅವರ ಪುಣ್ಯತಿಥಿ ಸ್ಮರಣೆ ಇದ್ದಿದ್ದು ನನಗೆ ಗೊತ್ತಿಲ್ಲ. ಯೋಗ ಹೇಗೆ ಕುಡಿಯೋದು ಮೂರು. ಯಾಕೆ ಮೂರು ಅಂದ್ರೆ ಹೊನ್ನಪ್ಪ ಅಂತ ಮೂರಕ್ಷರ ಅಂತ ನಿಲ್ಲಿಸಿರು, ಕಾಯಕ ಅಂತ ಮೂರಕ್ಷರ, ದಾಸೋಹ ಅಂತ ಮೂರಕ್ಷರ, ವಿಭೂತಿ ಅಂತ ಮೂರಕ್ಷರ, ಗುರುವಿನ ಮೇಲೆ ಸೇವಕ ಅಂತ ಮೂರಕ್ಷರ, ಗೌರವ ಅಂತ ಮೂರಕ್ಷರ, ಅವರಿಗೆ ಚಪ್ಪಾಳೆ ಅಂತ ಮೂರಕ್ಷರದಿಂದ ಶಿವಮೊಗ್ಗದ ಬಗ್ಗೆ ನಾನು ಎಷ್ಟು ಹೇಳಿದ ಕಡಿಮೆ. ಅಂದು ಶಿವಮೊಗ್ಗ ದೊಡ್ಡಪ್ಪ ಪರಿಚಯ ಆಯಿತು, ಮೊದಲ ಸಂಪರ್ಕ ಆಯಿತು. ಮತ್ತೆ ಅವರು ನೋಡಿ ಚನ್ನಾಪುರ ಚಿಂಚೋಳಿಯಲ್ಲಿ ಅವರ ಕಾರ್ಯ ಪ್ರಾರಂಭ ಆಗಿ ಬಸವ ಕಲ್ಯಾಣದಲ್ಲಿ ಡ್ಯೂಟಿ ಮಾಡಿ, ಮನ್ನಾಯಿಗಳಲ್ಲಿ ಡ್ಯೂಟಿ ಮಾಡಿ, ಯಾಕಂದ್ರೆ ಎಲ್ಲ ಹೇಳಬೇಕಂತದ. ಇವತ್ತು ಎಲ್ಲೆಲ್ಲಿ ಅವರು ಇರ್ತಾರ ಸತ್ಸಂಗ ಮಾಡ್ಯಾರ, ಯಾರು ಶರಣರ ಸಂಘ ಮಾಡ್ಯಾರ. ಅವರಿಗೆ ಕೆಲವರು ಹುಚ್ಚು ಮಾಸ್ತರ್ ಅಂತೀರು. ಅವರು ಈ ಹುಚ್ಚು ಹಿಡಿದಿತ್ತು. ಯಾರು ಹುಚ್ಚು ಹಿಡಿದಂದ್ರ ಬಾಲ್ಕಿ ಅಪ್ಪನ ಸೇವಾ ಮಾಡ್ಬೇಕಂತ ಹುಚ್ಚಿತ್ತು ಅವರಿಗೆ. ಹುಚ್ಚಿದ್ದವರಿಗೆ ಶರಣ ಜೀವನದ ಸ್ವಚ್ಛಾಗಿ ಸೇವೆ ಕಂಡು ಅವರು ಬಾಲ್ಕಿ ಮಠದ ಸಂಪರ್ಕದಲ್ಲಿ 1983-84 ಇಸ್ವಿಯಲ್ಲಿ ನಮ್ಮ ದೊಡ್ಡಪ್ಪವರಿಂದ ದೀಕ್ಷಾ ಪಡೆದುಕೊಂಡು ಸಂಸ್ಕಾರವಂತರಾಗಿ ಶರಣ ಜೀವನ ಪ್ರಾರಂಭ ಮಾಡಿದ್ರು. ಮುಂದೆ ನಮ್ಮ ಬಾಲ್ಕಿ ಅಪ್ಪಾಜಿಯವರ ಪಟ್ಟಾಭಿಷೇಕ ಆಯಿತು. ಆ ಪಟ್ಟಾಭಿಷೇಕದ ಕಾರ್ಯಕ್ರಮದಲ್ಲಿ ಕೂಡ ಅವರು ಬಹಳ ಮುಖ್ಯವಾಗಿ ಕಾರ್ಯ ಮಾಡಿದರು. ಮುಂದೆ ಬಾಲ್ಕಿ ಪೋಸ್ಟ್ ಆಫೀಸ್ ಬೀದರ್ ಮುಖ್ಯ ಅಂಚೆ ಕಚೇರಿಯಲ್ಲಿ ಹೆಡ್ ಪೋಸ್ಟ್ ಮಾಸ್ಟರ್ ಆಗಿ ಜೀವನ ನಿವೃತ್ತಿಯನ್ನು ಸಹಿತ ಅವರು ಯಾವತ್ತೂ ಸಂಗೀತ ಕಲಾವಿದರಿಗೆ, ಅನೇಕ ಗುರುಗಳಿಗೆ ತಿಂಗಳಿಗೆ ಅವರು ಬರುವಂತಹ ಶಾಲೆಯಲ್ಲಿ ಕೊನೆಯ ಮಾತು ಹೇಳ್ತೀನಿ, ಅವರು ಬರುವ ಪಗಾರದಲ್ಲಿ ಮನೆತನಕ್ಕೆ 50% ಖರ್ಚು ಮಾಡ್ತಿದ್ರು. ಅವರ ಧರ್ಮಪತ್ನಿಗೆ ನಾವು ನೆನಪು ಮಾಡ್ಬೇಕು. ಅವ್ರ ಮನೆಯ ಹೆಸರೇನಿತ್ತು ಗೊತ್ತದ? ಗಂಗಮ್ಮ. ಮತ್ತು ಅವ್ರ ಪ್ರೀತಿಯಿಂದ ಏ ಗಂಗಾ ಪೂಜೆ ಮಾಡ್ತೀನಿ, ಲಿಂಗ ಲಿಂಗ ಪೂಜೆ ಏ ಗಂಗಾ. ಮತ್ ಸಿಟ್ಟು ಬಂದೆ ಏ ಗಂಗೀ ಅಂತ. ಅವ್ರ ಮೊಮ್ಮಗಳು ನೀಲಂ ಹಿಂದೆ ಹೇಳ, ನೀಲಂ ನೀನು ಸಣ್ಣ ಹುಡುಗಿದ್ರು ಏಟ್ ಚಂದ ನಾ ಓದಿದೆ. ಅವ್ರ ಗಂಗಿ ಬಾರೆ ಗೌರಿ ಬಾರೆ ತುಂಗಭದ್ರ ಬರ್ತದ ಹಾಡ. ಏನ್ ಇವು ಹಾಡುಗಳು ಬೇರೆ ಈಗ. ಇವು ಏನು ಕಾಗಿ ಕಾಗಿ ಗೌವ ಯಾರ ಬಂದ ಗೌವ ಮಾಮ ಬಂದ ಗೌವ ಏನ್ ಬಂದಾರವ್ವ ಹಳ್ಳದಿಂದ ಹೊಟ್ಟಿ ಬಿಟ್ಟು ಹಂಗೆ ಬಂದ. ನಮ್ಮ ಮಾವ ಹಂಗಿದ್ದಿಲ್ಲಪ್ಪ. ಮಾವ ಸಾಕ ಇವತ್ತು ಕಣ್ಣಾಗಿ ನೀರು ಬರ್ತದ. ಅವರು ನನಗೆ ಕೈಕಲ್ಲೇ ಕೊಟ್ಟರು ಗರ್ಭಿಣಿ ಅಳಿಯ ನಾ ಮುತ್ತಿದ ಮಾವ ಅಂತಿದ್ರು. ಇವತ್ತು ನಾನೇನು ಗೆಸ್ಟ್ ಆಗಿಲ್ಲ. ಇವತ್ತು ಸಮಂದರದ ಕಾರ್ಯಕ್ರಮಕ್ಕೆ ಹೋಗಿದೆ. ಮಡಲಾಗಿ ಗುರುಗಳ ದರ್ಶನ ಆಗುತ್ತೆ ನಾ ಬಂದೆ. ಮತ್ತೆ ನಾನು 9 ಗಂಟೆಗೆ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಅದಕ್ಕ ಸೇವಾ ಸಿಕ್ಕಿದ ಪುಣ್ಯ ಅದ. ಇವತ್ತು ನಾವು ನೆನ್ಪು ಮಾಡ್ಬೇಕು, ಎಲ್ಲರಿಗೂ ನೆನ್ಪು ಮಾಡ್ಬೇಕು. ನಮ್ಮ ನೀನು ಇನ್ನೂ ಸ್ವಲ್ಪ ಕನೆಕ್ಟಿವ್ ಆಗದ. ಆ ವಿವೇಕ್ ಸಾನ್ನಿಧ್ಯ ಆಗಿದ್ದು ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದ ಜವಾಬ್ದಾರಿ ಈ ಮಠದ ಕನೆಕ್ಟಿವ್ ಬಹಳ ಕಡಿಮೆ. ಆದ್ರೂ ನೀಲಮ್ಮ ನಮ್ಮ ಶ್ರೀಮಠದ ಅದೆಲ್ಲ ಬಳಗದ ಪ್ರೀತಿಯಲ್ಲಿ ಮೊಮ್ಮಗಳಿಗೂ ಇದ್ದಾಳೆ. ಅವರಿಗೆ ಜೋರಾದ ಚಪ್ಪಾಳೆ ಬೇಡ. ಮತ್ತ ಇಲ್ಲಿ ಅವರದಾರಲ್ಲ
ನನಗೂ ಬಹಳ ಪ್ರೀತಿ. ಏನು ನಾ ಅಂತಿದೆ ಬರೇ ನಿಡಿಬಾಗ ಏನು ನಿಡೋದಾಗ್ತಿದೆ, ಯಾವಾಗಲೂ ನಿಲ್ಲೋದಾಗ ಹೋದ್ರು ಸಹಿತ ನನಗೆ 2 ಸಲ ಕರ್ಕೊಂಡು ಹಿಟ್ಟಿನ ಗಿಣ್ಣಿ ಈ ಅಕ್ಕೋ ಕಾಲಿದ್ರೆ ಈಗ ಎಲೆಕ್ಟ್ರಿಕಲ್ ಅಗ್ನಿಯಂತ ಮಗ ಶ್ರೀಮಂತ ಗಳಿಸೋದು. ಆಗಿನ ಕಾಲದಾಗ ಯಾರ್ಯಾರಿಗೆ ಏನೇನು ಸೇವಾ ಮಾಡ್ಯಾರ ನಮ್ಮ ಮಾವನ ಹೇಳಬೇಕಾಗ್ತದ. ನಮ್ಮ ಮೈತ್ರಾದೇವಿ ತಾಯಿಯವರಿಗೆ, ನೀಲಮ್ಮ ತಾಯಿಯವರಿಗೆ, ಮಹಾದೇವಮ್ಮ ತಾಯಿಯವರಿಗೆ 7 ಮಂದಿ ತಾಯಿಯವರಿಗೆ ತಿಂಗಳ 200 ರೂಪಾಯಿ ಕಳಿಸಿದ್ರು. ಆ ಅಕೌಂಟ್ ಸಿಗಿದ ಕಡೆ ಇನ್ನೂ ಅದ. ಪಗಾರದಲ್ಲಿ ತಂತ 50% ಅವರ ಮನೆತನಕ್ಕಾಗಿ, 50% ಎಲ್ಲಾ ಗುರುಗಳಿಗಾಗಿ, ಸಾಹಿತಿಗಳಿಗಾಗಿ, ಕಲಾವಿದರಿಗಾಗಿ ಸಮರ್ಥ ದಾಸೋಹ ಮಾಡುವಂತ ಏಕೈಕ ಒಂದು ದೊಡ್ಡ ಶಕ್ತಿ ನನ್ನ ಪ್ರೀತಿ ಭಾವ ವರ್ಷಗಳು. ಅದಕ್ಕೆ ನಾ ಹೇಳ್ತೀನಿ, ಚಿನ್ನ ಕೊಟ್ಟವರಿಗೆ ಮರಿಬೇಕಂತ, ಅನ್ನ ಕೊಟ್ಟವರಿಗೆ ಮರಿಬಾರ್ದಂತ. ನಾನು ಮದುವೆ ಮಾಡಿದ್ರು, ಅಪ್ಪವ್ರು ಮದುವೆ ಮಾಡಿದ್ರು, ನನಗೆ ಎಲ್ಲಿ ಇಡಬೇಕು, ಎಷ್ಟು ಕಷ್ಟ ಜೀವನ ಬರ್ತದ. 95 ಇಸ್ವಿಯಾಗ ಅವ್ರಾದ್ರು ನಾ ಪೋಸ್ಟ್ ಮಾಸ್ಟರ್ ಆಗಿ ನಾ ಕ್ವಾರ್ಟರ್ಸ್ ಆಗಿರ್ತೀನಿ. ನಮ್ಮ ಮನೆಗೆ ಇರುವಂತ ನನಗೆ ಅವ್ರ ಮನೆಯನ್ನು ಕೊಟ್ಟು 3-4 ವರ್ಷ ಇದೇ ಪಕ್ಕದ ಮನೆಯಲ್ಲಿ ನಮ್ಮ ಸಂಸಾರ ಪ್ರಾರಂಭ ಆಯಿತು. ಎಷ್ಟು ಅನನ್ಯ ಸಂಬಂಧ ಅಂದ್ರ ಜೀವನದಾಗ ಇಂಥ ವ್ಯಕ್ತಿಗೆ ಎಂದೂ ಮರೆಯಕ್ಕಾಗಲ್ಲ. ಇವತ್ತು ಶಶಿಕಲಾಕ್ಕನು ಮನೆ ಅವರು ಕೈಕಾದ್ರು, ಅವ್ರ ಯಜಮಾನರು ಲಕ್ಷ್ಮಣರಾವ್ ಹೋದ್ರು. ಈಗಿದ್ದವರು ಅವರ ನೆನಪಿನಲ್ಲಿ ನಾವಿರೋಣ ಅಂತ ಹೇಳ್ತಾ ಇಷ್ಟೇ ತಿಳ್ಕೋರಿ. GS ಶಿವಭಟ್ರು ಬೇರೆ ಅಲ್ಲ, ನಮ್ಮ ಶ್ರೀಮಠದ ಅಪ್ಪಟ ಶರಣ ಜೀವಿ. ಜೋರಾದ ಚಪ್ಪಾಳೆ. ಅಪ್ಪೋರು ಯಾರ ಸಹಿತ ನಾ ಅಂತಿದೆ 2 ಹೀರೆಕಾಯಿ, 2 ಸೌತೆಕಾಯಿ, 1 ಗಜರಿ, 1 ಆಮ್ಲಿ ಸೈಕಲ್ ತೊಳ್ಕೊತ ಹೋಗ್ತಿರೋ. ನಾನು ಮಾವ ಏನ್ ಹೇಳಿದೆ ಹುಚ್ಚ ಅವ್ರ ಬೈದ್ರು. ಅವ್ರಿಗೆ 95 ಸಮಾಧಾನ ನಿಂತಿ ಮಾಡ್ತಾರೆ. ಬಟ್ ಗುರುಗಳಿಗೆ ಯಾವಾಗ ಅಪ್ಪೋರದಿಲ್ಲ, ಪಟ್ಟಿದ್ದೇವ್ರು. ಅವಾಗ ಕಾಲ ಬಂದಾಗ ರಾತ್ರಿ ಎಲ್ಲ ಹೋಗ್ತಿದ್ದೆವು. ಅಪೋಸಿಟ್ ವಾಕಿಂಗ್ದಾಗ, ಸೇವಾದಾಗ ಯಾವತ್ತೂ ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಶಿವಮಠರು ನಮ್ಮ ಪೂಜಾ ಅಪ್ಪವ್ರ ಜೊತೆ ಸದಾ ಇರ್ತಿದ್ರು. ಅಂತ ಒಂದು ವ್ಯಕ್ತಿತ್ವಕ್ಕೆ ಎಷ್ಟು ಹೇಳಿದ ಕಡಿಮೆ. ಇವರೆಲ್ಲ ಸಾಹಿತಿಗಳಿದ್ದಾರೆ. ಅವರು ಮತ್ತೆ ನನಗೂ ಕೊಟ್ಟಿದ್ದೆ ಹೇಳ್ಬೇಕಲ್ಲ, ನಮ್ಮ ಮದುವೆದಾಗ ಯಾರ್ಯಾರು ಏನೇನು ಕೊಟ್ಟಿರು. ನಮ್ಗೆ ಹಾರ್ಮೋನಿಯಂ ಕೊಟ್ಟಾರ. ಏನ್ ಕೊಟ್ಟಾರ? ನನ್ನ ಹೆಂಡತಿಗೆ ಅವ್ರು ಹ್ಯಾಂಗ ಇನ್ನು ಸಣ್ಣ ಹಾಕಿದ್ರು. ನನ್ನ ಹೆಂಡತಿಗೆ ಶಾರದಾಗ ಅವ್ರ ಮನೆಯಾಗ ಇಟ್ಕೊಂಡು ನಾನು ನೆನ್ಪು ಮಾಡಿದ್ದು. ಕಮಲನಗರ ಡ್ಯೂಟಿ ಮಾಡಿ ನೆನ್ಪಾಯ್ತು. ನೆನ್ಪಿಡ್ರಿ, ಶಿವಮೊಗ್ಗ ಡ್ಯೂಟಿ ಮಾಡಿದ್ದು ನನಗೆ ಗೊತ್ತಿದ್ದಂಗ ಚಿಂಚೋಳಿ, ತಾಲೂಕು ಚಿಂಚೋಳಿ, ಚನ್ನಾಪುರ, ಮನ್ನಾಯಕಳಿ, ಬಸವ ಕಲ್ಯಾಣ, ಭಾರತಿ, ಕಮಲನಗರ, ಔರಾನ್, ಕೊನೆಗೆ ಬೀದರ್ ಹೆಡ್ ಪೋಸ್ಟ್ ಆಫೀಸ್. ಜೋರಾದ ಚಪ್ಪಾಳೆ. ಅದಕ್ಕೆ ನಾ ಹೆಚ್ಚು ಮಾತಾಡೋದು. ನನಗೂ ಕೂಡ 9 ಗಂಟೆಗೆ ಬೇರೆ ಕಡೆ ಹೋಗ್ಬೇಕಾಗ್ಯದ. ಅದಕ್ಕ ಏನೆಲ್ಲ ಮರೆತರು ತಮ್ಮ ಇಂಥ ಶರಣ ಜೀವಿಗಳು ಮರಿಕಾಗಲ್ಲ. ನಮ್ಮ ಶಿವಮಠ ಶರಣರು ಅಪ್ಪೋರಿಗೆ ನೆಡುಮಂದಿ ಕರ್ಕೊಂಡು ಹೋಗಿ ಆ ಮನೆಯಾಗ ಯಾರು ಭಿನ್ನ ಮಾಡ್ತಿಲ್ಲ. ಅದು ದೊಡ್ಡ ಕ್ರಾಂತಿನೇ. ಅಲ್ಲಿ ಪಟ್ಟದೇವರು, ನೆಡುಮಂದಿ ಒಬ್ಬರು ಪಟ್ಟದೇವರು, ರುದ್ರಮುನಿ ಶಿವಾಚಾರ್ಯರು, ಕಾಲ್ಕೆಪ್ಪರು ಬಂದಿಲ್ಲ. ಗದಗಿನ ಜನರು ಹೋದಾಗ ಸುಮ್ಮನೆ ಬಂದರು ನೋಡ್ರಿ. ಬಾಲ್ಕಿ ಪಟ್ಟದೇವರು ಇದಕ್ಕೆಲ್ಲ ಮಹಾನ್ ತಪ್ಪುಗಳು ಗದಗಿನ ಜಗದರು ಎಲ್ಲ ಭಿನ್ನ ಮಾಡ್ಯಾರಂದ್ರ ನಮ್ಮ ಶಿವಮಠರು ಜನ್ಮ ತಾಳಿದ ನಿಡುಗುಂದಿ ಗ್ರಾಮದಲ್ಲಿ ನಮ್ಮ ಹೊನ್ನಪ್ಪವ್ರ ಮನೆಯಲ್ಲಿ ಭಿನ್ನ ಮಾಡಿದ. ಜೋರಾದ ಚಪ್ಪಾಳೆ. ಅಂತ ಪ್ರೀತಿಯ ಅಂಬಲಿಯ ಭಾವ ಅನ್ಬೋದು. ಹಂಗ ಪ್ರೀತಿಯ ಶಿವಮಠ ಬಗ್ಗೆ ಇಷ್ಟು ಹೇಳಿದ ಕಡಿಮೆ ಅಂತ ಹೇಳ್ತಾ ಈ ಸೇವೆಯಲ್ಲಿ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಸೇವೆ ಕಲ್ಪಿಸ್ಕೊಂಡಿದ್ದಾರೆ. ಏನೋ ನನ್ನ ಜನ್ಮದ ಪ್ರೀತಿ ಅಲ್ಲ ಇವತ್ತು. ಅದಕ್ಕೆ ನಾನು ಇವತ್ತು ಬಂದಾಗ ಅದಕ್ಕೆ ನನ್ನ 2 ಮಾತುಗಳು ಸರ್ವರಿಗೂ ಸೇರು ಕ್ಷಣಾರ್ಥಿಗಳು. GS ಶಿವಮಠ ಕುರಿತಂತೆ ನಮ್ಮ ನವೀನ್ ಪಾಟೀಲ್ ಸರ್ ಒಳ್ಳೆ ರೀತಿಯಲ್ಲಿ ನಮ್ಮೆಲ್ಲರನ್ನ
ನಗಿಸುವುದರ ಜೊತೆಗೆ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಶರಣಜೀವಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಶರಣಾರ್ಥಿಗಳನ್ನ ತಿಳಿಸಿ ಇದೀಗ ಅನುಭಾವದ ನುಡಿಗಳನ್ನ ನಾವೆಲ್ಲರೂ ಆಲಿಸೋಣ. ಶರಣ ವೀರಣ್ಣ ಕುಂದಾರ್ ಸಾಹಿತಿಗಳು ಅವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃತ್ತಿ ನಿಮ್ಮದಯ್ಯ, ಎನ್ನ ಮಾನಪಮಾನ ನಿಮ್ಮದಯ್ಯ, ಬಯಲಿಗೆ ಕಾಯಿದೆ ಕೂಡಲ ಬಸವಾದಿ ಪ್ರಮುಖರನ್ನ ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ ನಾಡೋಜ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಆತ್ಮೀಯ ಶರಣಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತು ಸಹಜವಾಗಿ ದಿನ ನಡೀತಕ್ಕಂಥ ಈ ಸಾಮೂಹಿಕ ಪ್ರಾರ್ಥನೆ, ಅದರ ಜೊತೆಗೆ 2 ಕಾರ್ಯಕ್ರಮಗಳು ಇವತ್ತು ನಡೆದಿಲ್ಲಿ. ಒಂದು ಗದಗ ತೋಟದಾರ್ಯ ಮಠದ ಪರಮ ಪೂಜ್ಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳವರ 76ನೇ ಜಯಂತ್ಯುತ್ಸವ ಮತ್ತು ನಮ್ಮ ಶ್ರೀಮಠದೊಂದಿಗೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡಂತ ಶರಣ CS ಮಠ ಅವರ 3ನೇ ಸ್ಮರಣೋತ್ಸವ ಇವತ್ತು 2 ಕಾರ್ಯಕ್ರಮಗಳಲ್ಲಿ ಆಚರಿಸ್ತಾ ಇದ್ದೀವಿ. ನಾನು ಈ ಮಠದ ಸೇವೆಯಲ್ಲಿ ಬಂದು ಅಪ್ಪವರ ಇದರಲ್ಲಿ ಬಂದು 25 ವರ್ಷ ಮುಗಿತು. ಈಗ 26ನೇ ವರ್ಷ ನಡೀತಾ ಇದೆ. ನಾನು ಈ ಮಠಕ್ಕೆ ಬಂದ ಮೇಲೆನೆ CS ಶಿವಮಠ ಅವರ ಪರಿಚಯ ನನಗಾಗಿತ್ತು. ಅವರ ಪರಿಚಯ ಆದ ತಕ್ಷಣ ನನಗೆ ಮೊದಲು ನೆನಪಾಗಿದ್ದು ಬಸವಾದಿ ಶರಣರಲ್ಲಿ ಒಬ್ಬರಾದ ಮಾದಾರ ಚೆನ್ನಯ್ಯನವರ ಅಂಬಲಿ ಸೇವೆ. ಮಾದಾರ ಚೆನ್ನಯ್ಯನಲ್ಲಿ ನೋಡಿಲ್ಲ, ಆದರೆ ಆ ಮಾದಾರ ಚೆನ್ನಯ್ಯನ ಅಭಿನವ ಮಾದಾರ ಚೆನ್ನಯ್ಯನೇ ನಮ್ಮ CS ಶಿವಮಠ ಅವರು ಆಗಿದ್ದರು ಅಂತಕ್ಕಂಥದ್ದು ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಮಠದ ಹತ್ರನೇ ಅವ್ರ ಮನೆ. ಯಾರೇ ಮಠಕ್ಕೆ ಇಲ್ಲಿ ಅಪ್ಪೋರ್ ದರ್ಶನಕ್ಕೆ ಬರಲಿ, ಅವ್ರಿಗೆ ಅವ್ರ ಪರಿಚಯ ಇರ್ಲಾರ್ದಾಗ್ಲಿ ನಮ್ಮ ಮನೆಗೆ ಬರ್ಲಿ, ಆಮೇಲೆ ಕುಡಿ. ಹೀಗೆ ಎಲ್ಲರಿಗೂ ಮಠಕ್ಕೆ ಬಂದಂತ ಎಲ್ಲಾ ಭಕ್ತಾದಿಗಳು ಅವ್ರ ಮನೆಗೆ ಹೋಗಿ ಅಂಬಲಿ ಕುಡಿಸಿ ಅವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡಿ ಕಳಿಸ್ತಕ್ಕಂಥ ಒಬ್ಬ ಮಹಾಶರಣ CS ಶಿವಮಠರಾಗಿದ್ದರು. ನನ್ನ ವ್ಯಕ್ತಿಗತ ಜೀವನಕ್ಕೆ ಶಿವಮಠ ಅವರು ಬಹಳ ಒಂದು ಸಂಬಂಧವೂ ಇದೆ. ಯಾಕಂದ್ರೆ ಅವರ ತಂದೆ ತಾಯಿಗಳ ಸ್ಮರಣೋತ್ಸವ ನಡುಗುಂದಿಯಲ್ಲಿ ಮೊದಲು ಆಚರಣೆ ಮಾಡ್ತಾ ಇದ್ರು, ನಂತರ ಬಾಲ್ಕಿಯಲ್ಲಿ ಮಾಡ್ತಾ ಇದ್ರು. ಇತ್ತೀಚೆಗೆ ಆ ನಡುಗುಂದಿಯಲ್ಲಿ 2021ರಲ್ಲಿ ಮಾಡುವಾಗ ಅದು 26ನೇ ಜನವರಿ ನಂತರ 27ನೇ ಜನವರಿ ಬಂತು. ಹಾಗಾಗಿ ಅಪ್ಪರು ನಾವು ಅವಾಗ ಅಪಸ್ವರಕಾರಿತ್ತು, ಅವ್ರ ಕಾರ್ನಲ್ಲಿ ಹೋದ್ವಿ. ನನಗ ಆ ಅಪ್ಪೋಸಿಗೆ ಹೋಗ್ತಕ್ಕಂಥ ಸಂದರ್ಭ ಅಂತಂದ್ರ ನಮ್ಮ ಮಗಳ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮ. ಆ ನಿಮಿತ್ತವಾಗಿ ನಮ್ಮ ಮಗಳಿಗೆ ಬಂದು ನೋಡಿದ್ರು ಯಾರು, ಬೆಳಗಾವಿ ಪ್ರಭುಗಳು ಅವ್ರ ಮನೆ ನೋಡ್ಲಿಕ್ಕೆ ನಮ್ಗೆ ಹೋಗ್ಬೇಕಾಗಿತ್ತು. ಆಗ ನಮ್ಮ ತಂದೆ, ನಮ್ಮ ಮಗ, ನಾನು ಅಪ್ಪೋಸಿಗೆ ಅಂಬರೀಷ್ ಕಾರ್ನಲ್ಲಿ ಹೋಗಿದ್ವಿ. ನಮ್ಮ ರಮೇಶ್ ಪಟ್ಟಿ ಅವರು ಡ್ರೈವಿಂಗ್ ಮಾಡ್ತಾ ಇದ್ರು. ನಿಮ್ಗೆ ಅಷ್ಟು ದೂರೆಲ್ಲ ಖರ್ಚು ಮಾಡ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ, ನಮ್ಮ ಜೊತೆಗೆ ನೀವು ಕಾರಲ್ಲಿ ಬರ್ರಿ. ಆ ಕಾರ್ನಲ್ಲಿ ನಾನು ನಿಡುಗುಂದಿಗೆ ಇರ್ತಿದ್ದು ಆ ಕಡೆ ಹೋಗಿ ಕಂಪ್ಯೂಟರ್ ನೋಡ್ಕೊಂಡು ಬಂದಾಗ ಅಪ್ಪೋ ಜೊತೆಗೆ ನಾವು ಹೋದ್ವಿ. ಅಪ್ಪರಿಗೆ ನಿಡುಗುಂದಾಗ ಕೊಟ್ಟೇವಲ್ಲಿ ನಾವೆಲ್ಲ ಅದೇ ರಮೇಶ್ ಪಟ್ಟ ಕಾರ್ನಲ್ಲಿ ನಾವು ಕಬ್ಬರಿಗೆ ಹೋದೆವು. ಅಲ್ಲಿ ಅಂಜಲಿಯಲ್ಲಿ ಆಗ ನಮ್ಮ ಉಪ್ಪಿನವರು ಶುಗರ್ ಫ್ಯಾಕ್ಟರಿ ಜನರಲ್ ಮ್ಯಾನೇಜರ್ ಉಪ್ಪಿನವರು, ಅವರಿಗೆ ಸಂಪರ್ಕ ಮಾಡಿ ಅಪ್ಪೋದಲ್ಲಿ ಹೇಳಿದ್ರು. ಮೊದಲು ಅವ್ರ ಮನೆಗೆ ಹೋಗಿದ್ವಿ, ಅಲ್ಲೇ ಪರಿಷ್ಠಾಗಿ ಆಮೇಲೆ ಹೋಗಿರ್ತಾರೆ. ಆ ಕಾರ್ಯಕ್ರಮ ನಿಮಿತ್ತ ಅಪ್ಪರ ಜೊತೆಗೆ ಹೋದಾಗ
ಅಂದ್ರೆ ಅವ್ರ ತಾಯಿಯವರ ಸ್ಮರಣೋತ್ಸವ ಇದ್ರ ಸಲುವಾಗಿ ಅಪ್ಪನಿಗೆ ನಿರ್ಗುಂದ ಹೋಗ್ಬೇಕಾಯ್ತು. ಅವಾಗ ನಾವು ಅಲ್ಲಿ ಹೋಗಿ ಅವ್ರ ಮನೆ ನೋಡಿ ಬಂದಂತ ಪ್ರಸಂಗ. ಜೊತೆಗೆ ನಮ್ಮ ಮಗಳ ಲಗ್ನ ಆಯ್ತು. ಮುಂದೆ ನಮ್ಮ ಮಗನ ಲಗ್ನ ಆಗ್ಬೇಕಾದ್ರೂ ಅಪ್ಪರು ಅದೇ ವರ್ಷ ದಸರಾ ಹಬ್ಬದ ಮರುದಿನ ಅವ್ರ ತಂದೆ ಸ್ಮರಣೆ ಬಂತು. ಅದೇ ದಿನ ಅಪ್ಪವರಿಂದ ಲಗ್ನ ತಿಥಿ ಫಿಕ್ಸ್ ಮಾಡಿದ್ರು. ಆ ದಿನ ನಮ್ಮ ಮಗನ ಲಗ್ನ ಮತ್ತು ಶಿವಮೊಗ್ಗದ ತಂದೆಯವರ ಹೊನ್ನಪ್ಪನವರ ಸ್ಮರಣೆ ಎರಡೂ ಕೂಡ ನಾವು ಆಚರಣೆ ಮಾಡಿದ್ವಿ. ಹೀಗಾಗಿ ಅವರ ತಂದೆ ತಾಯಿಗಳ ಸ್ಮರಣೆ ಮತ್ತು ನಮ್ಮ ಇಬ್ಬರು ಮಕ್ಕಳ ಮದುವೆಯ ಒಂದು ಸಂಬಂಧ. ಹಾಗಾಗಿ ನಮ್ಗೆ ಶಿವಮೊಗ್ಗವ್ರದ್ದು ನಮ್ಗೆ ಯಾವಾಗಲೂ ಆ ಒಂದು ನೆನಪನ್ನು ನಮಗೆ ಹಾಗಾಗಿ ಶಿವಮೊಗ್ಗವರ ಒಂದು 3ನೇ ಸ್ಮರಣೋತ್ಸವ ನಮಗೆ ಸದಾ 3 ವರ್ಷ ಅಂತಲ್ಲ, ಅವರು 100 ವರ್ಷನೂ ನಮ್ಗೆ ಏನಂತ ಬರಲಿಕ್ಕೆ ಆಗಿಲ್ಲ. ಅಂತ ಒಂದು ಶರಣರು ಅವರಾಗಿದ್ದರು. ಮುಂದೆ ಅವರ ಒಂದು ಕುರಿತಾದ ಒಂದು ಕೃತಿಯನ್ನು ತರಬೇಕಂತ ಹೇಳಿ ಅವ್ರ ಮಗಳು ಶಶಿಕಲಾ ತಾಯಿಯವರು ಹೇಳಿದಾಗ ಗುರುಪಾದ ಗಂಗೆ ಅಂತ ಹೇಳಿ ಆ ಒಂದು ಶೀರ್ಷಿಕೆಯಲ್ಲಿ ನನ್ನ ಸಂಪಾದನೆಯಲ್ಲಿ ಆ ಪುಸ್ತಕವನ್ನು ಬರಲಿಕ್ಕೆ ಕಾರಣ ಆಯಿತು. ಗುರುಪಾದ ಅವ್ರ ಹೆಸರು, ಗಂಗಾ ಅಮ್ಮ ಅಂತಕ್ಕಂಥದ್ದು ಅವ್ರ ಮನೆಯವರ ಹೆಸರು. ಅವೆರಡೂ ಸೇರಿಸಿ ಗುರುಪಾದ ಗಂಗೆ ಅಂತಕ್ಕಂಥ ಒಂದು ಸಂಪಾದನೆ ಅದು ಅಪ್ಪವರ ಮಾರ್ಗದರ್ಶನದಲ್ಲಿ ನನ್ನ ಸಂಪಾದಕರಲ್ಲಿ ಆ ಪುಸ್ತಕ ಬಂತು. ಹೀಗಾಗಿ ಶಿವಮೊಗ್ಗವರ ಜೊತೆ ನಮ್ಮ ಪರಿವಾರದ ಸಂಬಂಧ ಇದೆ ಮತ್ತು ಮಠದ ಅವಿನಾಭಾವ ಸಂಬಂಧ ಇರೋದ್ರಿಂದ ಆ ಶಿವಮೊಗ್ಗವರ ಜೊತೆ ನಾವೇನಾದ ಇದ್ದು ಮರೆಯುವಂತಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಗದಗ ಅಪ್ಪವರು ಶ್ರೀಮಠದ ಒಂದು ಸೇವೆಯಲ್ಲಿ ಇದ್ದಾಗ ನಾನು ಗದಗ ಮಠಕ್ಕೆ ಭಾಳ ಸರಿ ಹೋಗಿದ್ದೆ. ಅಲ್ಲಿ ಆಮಂತ್ರಣ ಪತ್ರಿಕೆ ಮೊದಲೆಲ್ಲ ಅಲ್ಲೇ ಮಾಡ್ತಿದ್ವಿ ನಾವು, ಪುಸ್ತಕ ಪ್ರಕಟಣೆ ಗದಗ ಪರಿಸರ ಮುದ್ರಣದಲ್ಲಿ. ಹಾಗಾಗಿ 4-6 ಸಲ ನಾನು ಗದಗ ಮಠಕ್ಕೆ ಅಲ್ಲಿ ಹೋಗಿ ಅಲ್ಲಿ ವಸತಿ ಪ್ರಸಾದ ಎಲ್ಲ ವ್ಯವಸ್ಥೆ ಗದಗ ಮಠದಲ್ಲಿ ಆಗ್ತಿತ್ತು. ಆ ಮಠದಲ್ಲಿ ಬಾಲ್ಕಿಯಿಂದ ಬಂದಾರೆ ಅಂತಕ್ಕಂಥದ್ದು ಗದಗ ಅಪ್ಪರು ಕೇಳಿದಾಗ ಅವರನ್ನ ಕರೆಸಿಕೊಂಡು ಬಹಳ ಪ್ರೀತಿಯಿಂದ ಮಾತಾಡಿ ನಿಮ್ಗೆ ಈ ವಸತಿಯಿಂದ ಪ್ರಸಾದ ಎಲ್ಲರೂ ಮಾಡಿ ಅಂತಕ್ಕಂಥದ್ದು ನಮಗೆ ಹೋದಾಗ ಒಬ್ಬ ಮಗಳು ತವರ ಮನೆಗೆ ಹೋದ್ರೆ ಎಷ್ಟು ಪ್ರೀತಿ ಇರ್ತದೆ, ಹಾಗೆ ಕಾಲ್ಕಿ ಮಠದಿಂದ ಹೋದಂತ ಎಲ್ಲಾ ಭಕ್ತರಿಗೆ ಗದಗ ಮಠದಲ್ಲಿ ಅಂತ ಒಂದು ತಾಯಿ ಪ್ರೀತಿ ಗದಗ ಅಪ್ಪವರಿಂದ ಕೊಡ್ತಿದ್ರು ಅಂತಕ್ಕಂಥದ್ದು ನಾನು ಕಣ್ಣಾರೆ ಕಂಡಿದ್ದೀನಿ, ಅನುಭವಿಸಿದ್ದೀನಿ. ಅಂಥ ಪೂಜ್ಯರ ಒಂದು 76ನೇ ಜಯಂತಿ ಕೂಡ ಇವತ್ತಿದೆ. ಹಾಗಾಗಿ ಅವರನ್ನು ನಾವು ಇವತ್ತು ನೆನೆಸಬೇಕಾಗ್ತದೆ ಮತ್ತು ಶಿವಮೊಗ್ಗವರ ಒಂದು 3ನೇ ಸ್ಮರಣೆ ಕೂಡ ಇವತ್ತಿದೆ. ಆ ನಿಮಿತ್ತ ಒಂದೆರಡು ಮಾತುಗಳು ಹಂಚಿಕೊಳ್ಳಿಕ್ಕೆ ಅಪ್ಪವರಿಂದ ಅವಕಾಶ ಮಾಡಿಕೊಟ್ಟು ಇಲ್ಲಿವರೆಗೆ ನನ್ನ ಮಾತುಗಳನ್ನು ತಾವೆಲ್ಲ ಕೇಳಿದ್ದೀರಿ. ಅಪ್ಪವರಿಂದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರ ಒಂದು ಸ್ವೀಕರಣದಲ್ಲಿ ನನ್ನ ಮಾತುಗಳನ್ನು ಅವರು ಸ್ವೀಕರಿಸಿ ಅನುಭವಿಸಿ ಎಲ್ಲರಿಗೂ ಶರಣು ಶರಣ. ಆತ್ಮೀಯತೆಯನ್ನ ಈ ವೇದಿಕೆ ಮುಖಾಂತರವಾಗಿ ತಮ್ಮ ಭಾವದ ನಡುವೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ವೀರಣ್ಣ ಕುಂಬಾರಿಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನು ತಿಳಿಸಿ ಪ್ರತಿ ವರ್ಷ ಐಟಿ ಕಾಲೇಜಿನಲ್ಲಿ ಮಾಡ್ತಾರೆ. ಬಹುತೇಕ ಶಿವಮೊಗ್ಗದ ಜೊತೆ ನಮ್ಮ ಸಂಪರ್ಕವು ಬಹಳ ಗಾಢವಾಗಿತ್ತು. ಮತ್ತು ಹೆಜ್ಜೆಯಲ್ಲಿ ನಮ್ಮ ಸಂಪರ್ಕ ಇತ್ತು. ಅವರು
ದಾಸೋಹದೊಳಗೆ ವಿಶೇಷವಾಗಿ ದಾಸೋಹದ ಭಾವನೆ ಇನ್ನೊಬ್ಬರಿಗೆ ಉಳಿಸೋದು, ಇನ್ನೊಬ್ಬರಿಗೆ ಸರಿಯಾಗಿ ಉಳಿಸೋದು, ಅದು ಮತ್ತು ಅಲ್ಲಿ ಇಲ್ಲಿ ಕನ್ನಡವಾಗಿ ಹೋಗಿ ಮಾಡ್ತಿದ್ದಿಲ್ಲ, ಮನೆ ಕರ್ಕೊಂಡು ಬಂದೇ ಮಾಡ್ತೀವಿ. ಅವರು ಮನೆಯವರು ಸ್ವಲ್ಪ ಗೋಲ್ ಹೊಡಿತಿದ್ರು. ಇಲ್ಲಿ ಕೆಲಸಗಳು ಮಠಕ್ಕೆ ಬಂದವರಿಗೆಲ್ಲ ನಮ್ಮ ಮನೆಯವರು ಅವ್ರಿಗೆ ಸೀಟು ಬಂತು. ಎಷ್ಟೇ ಸೀಟು ಬಂದ್ರೂ ಇವರೇ ಅವ್ರ ಹೆಚ್ಚು ಕಡಿಮೆ ಅವ್ರ ಮನೆಯವರು ಏನೋ ಮಾಡಲಿಲ್ಲ ಅಂದ್ರೆ ಅವ್ರು ಹೋದವರಿಗೆ ಅಕ್ಕವರಿಗೆ ಚಾಪತ್ಯದ ನೋಡ್ರಿ, ಹಾರದ ನೋಡ್ರಿ, ಈಗ ಸಕ್ರಿಯದ ನೋಡ್ರಿ, ಇದು ವಿಚಾರ ಮಾಡ್ಕೊರಿ ಅಂತ ಅವರವರಿಗೆ ಹೇಳಿ ಹಚ್ಚಿ ಮತ್ತು ಹಂಗೆ ಕೊಡ್ರಿ, ನೀವು ಮಾಡಿ ಹಂಗೆ ಕೊಡ್ರಿ ಅಂತ. ಈ ಒಂದು ಅವ್ರ ಸ್ವಭಾವನೆ ಆ ವೈಶಿಷ್ಟ್ಯಪೂರ್ಣ. ಒಳ್ಳೆ ಭಾಳ ಚಲೋ ಸ್ವಲ್ಪ ಭಾಷೆ ಬೈಯೋದು ಮಾಡೋದು ಸ್ವಲ್ಪ ಸೇರಿಸಿತ್ತು. ಆದರೆ ಅವ್ರ ಹೃದಯ ಮನಸ್ಸು ಭಾಳ ಚಲೋ. ಅದಕ್ಕೆ ಮತ್ತು ದಾಸೋಹ ಮೂಲಕ ಅವ್ರಿಗೆ ಮೆಚ್ಚಲು ಅವರು ತಂದೆ ತಾಯಿ ಪುಣ್ಯಸ್ಮರಣೆಗೆ ದಸರಾ ಒಂದ್ಸಲ 26 ಜನವರಿ 27 ಜನವರಿಗೆ ಒಂದ್ಸಲ, ಎರಡನ್ನ ಭಾಳ ವೈಭವದಿಂದ ಒಂದು ವಾರ ಪ್ರವಚನ ಒಂದು ತಿಂಗಳು ನಾವು ಆರ್ಥಿಕ ಪೋಸ್ಟ್ ಆಫೀಸಾಗಿದ್ದ ಪೋಸ್ಟ್ ಆಫೀಸ್ ಆವರಣದಾಗೆ ಉದಾಹರಣೆಗೆ ಪ್ರವಚನ. ಆ ಪೋಸ್ಟ್ ಆಫೀಸ್ದು ಎಲ್ಲ ಆಫೀಸ್ ಎಲ್ಲ ಸಾಯಂಕಾಲ 4 ಗಂಟೆಗೆ ಕ್ಲೋಸ್ ಆಗ್ತದೆ. 5 ಗಂಟೆಗೆ ನಮ್ಮ ಕಾರ್ಯಕ್ರಮ ಎಲ್ಲ ಪೋಸ್ಟ್ ಆಫೀಸಾಗ ಹೊರಗೆ ಮಾಡ್ಕೊಬೋದು. ಎಲ್ಲ ಪೋಸ್ಟ್ ಆಫೀಸ್ ತುಂಬ ಎಲ್ಲ, ಯಾಕಂದ್ರೆ ಅವರೇ ಹೇಳ್ತಿದ್ರು. ಈಗ ಅವರೇ ಹೇಳ್ತಿದ್ದ ಮೇಲೆ ಪಕ್ಷದಲ್ಲಿ ಬರ್ಕೊಟ್ಟಿದ್ವಿ. ಹೀಗಾಗಿ ಗೆಸ್ಟ್ಗಳಿಗೆ ಅಲ್ಲೇ ನಡೆಸ್ತಿದ್ವಿ. ಈಗ ಅವ್ರ ಪರಿಚಯ ಹೀಗೆ ಹೇಳ್ಕೋತ ಹೋದ್ರೆ ಅವರಿಗೆ ಸುಳಿ ಮುಚ್ಚಿದಾಗ ಒಂದಾರಣ ಒಂದು ನೆನಪಾಗ್ತಾನೇ ಇರ್ತಾವೆ. ಅದಕ್ಕೆ ಒಂದು ಗುಣ ಅವ್ರ ಬಗ್ಗೆ ವಿಶೇಷವಾಗಿ ಒಂದು ದಾಸೋಹ, ದಾನ, ಧರ್ಮ, ಇನ್ನೊಬ್ಬರಿಗೆ ಕೊಡೋದು ಅನೇಕರೇ ಕೊಟ್ಟ. ಆದರೆ ಯಾರಿಗೂ ಪಟ್ಟದ್ದು ಕೊಡಲಿ ಅಂತ ಅವ್ರಿಗೆ ಇದು ಮಾಡ್ತಿದ್ದಿಲ್ಲ. ಒಂದನೇ ಹೆಸರು ಬಾರದ ಕಡೆ, ಎರಡನೇ ಹೆಸರು ಈಗಾಗಲೇ ನಮಗೆ ಎಲ್ಲರ ಹೆಸರು ಅನೇಕ ಹೆಸರುಗಳಿದೆ. ಹಾಗೆ ಅದಕ್ಕೆ ಅಂತ ಮತ್ತು ಇನ್ನೊಂದು ನಾವು ನೆನಪಿಟ್ಕೋಬೇಕು, ಯಾರು ದಾಸೋಹ ಮಾಡ್ತಾರಲ್ಲ ಅವ್ರಿಗೆ ದೇವರು ಒಂದು ಕಷ್ಟಪಟ್ಟು ಹೊಟ್ಟೆ ಕೊಡ್ತಾರೆ, ಎಲ್ಲೂ ಸುಳ್ಳಲ್ಲ. ನಿಮ್ಮೊಂದು ಕಥೆ ಹೇಳಬೇಕಾದ್ರೆ ಒಂದು ಮಹಾರಾಜ ಬಂಗಾರ ಹೊಂದಿದ್ದ. ಯಾರು ಹೊಂದಿರಪ್ಪ? ಬಂಗಾರ ಬಂದಿದ್ದ. ನಮ್ಮ ಅಧ್ಯಕ್ಷ ಮಹಿಳೆಯರಿಗೆ ಕೊಟ್ಟೇನು ಬಂಗಾರ ಬರ್ತಿರುವಾಗ ಒಬ್ಬ ಹೋಳಿಗೆ ಹಿಡಿದು ಎಲ್ಲ ಬೇಡ್ಕೋಬೇಕು ಅಂತ ಭಿಕ್ಷುಕ ಇನ್ನೆಲ್ಲ ಹೋಗಿ ಸರಿ ಮಾಡ್ಕೊತಿದ್ದ. ಅಷ್ಟರೊಳಗೆ ಹೋಗಿ ಕೆಳಗೆ ಮುಖ ಮಾಡಿ ಹೋಳಿಗೆ ಎಲ್ಲ ಚಂದ ಮಾಡ್ಕೊಂಡು ಹಿಡಿಬೇಕು ಅಂತಂದಾಗ ಅವ ರಾಜನೇ ರಥದ ಕೆಳಗೆ ಭಿಕ್ಷುಕರು ಭಿಕ್ಷಾ ಅಂದ್ರಿ ಅಂತ. ಯಾರಂದ್ರಪ್ಪ? ಯಾರು ಭಿಕ್ಷೆ ಅಂದ್ರಿ ಅಂದ? ಇಲ್ಲ ನಾಯಿಯಿಂದ ಕಟ್ಕೋಬೇಕು ರಾಜನ ಬೆಳೆದವರು. ಈಗ ನಮ್ಮಲ್ಲೇ ಒಂದು ಹೋಳಿಗೆ ಸೇರೋ ಸಟ್ಟಿ ಇತ್ತು, ಒಂದು ಕಿಲೋ ಅದರಲ್ಲಿ ಒಂದು ಮುಷ್ಟಿ ತಗೊಂಡ ರಾಜನ ಹೋಳಿಗೆ ಹಾಕಿ ಮತ್ತು ಇನ್ನಕ್ಕೆ ಕೇಳ್ತಾರೆ ಕೀಡ ಅಂತ ತಿಳ್ಕೊಂಡು ಸರ ಒಂದು ಅವ ಭಿಕ್ಷುಕ ಮನೆಯಾಗ ಹೋಗಿ ಅಕ್ಕಿ ಮರದ ಹೆಸರು ಮಾಡ್ಬೇಕಂತ ಹಾಕ್ತಾನ. ಅಲ್ಲೊಂದು ನಿಲ್ಸ್ಲತ್ತ ಅವೆಲ್ಲ ಆರಿಸ್ತಾನೆ. ಅವ್ರೊಬ್ಬರು ಮುಷ್ಟಿ ಇದ್ವು, ಅವೆಲ್ಲ ಬಂಗಾರ ಅಕ್ಕಿ ಇತ್ತು. ಅವ ಒಂದು ಮುಷ್ಟಿ ಅಕ್ಕಿ ದಾನ ಮಾಡಿದ ಕಡೆಯಿಂದ ಅದರೊಳಗೆ ಒಂದು
ರೆಕ್ಕಿ ಬಂದು ಅವ ಹಣ್ಣಿಗೆ ಕೊಡ್ಕೊಂಡು ಇನ್ನೊಂದು ಎರಡು ಮುಷ್ಟಿಯಾಗಿ ಹಾಕೊಂಡು ಹೋಗೋರು, ಇನ್ನೊಂದು ಎರಡು ಮುಷ್ಟಿಯಾಗಿ ಹಾಕೊಂಡು ಹೋಗೋರು ಅಂತ. ಹಂಗೆ ಯಾರು ದಾಸೋಹ ಮಾಡ್ತಾರಲ್ಲ ಅವ್ರಿಗೆ ದೇವರು ಒಂದಕ್ಕೆ 10-100 ಪಟ್ಟು ಹೊಟ್ಟೆ ಕೊಡ್ತಾರೆ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕು. ಅಂತ ದಾಸೋಹ ಪರಂಪರೆ ನಮ್ಮ ಶಿವಮಠದಲ್ಲಿತ್ತು. ಅವರ ಬಸವತತ್ವ ನಿಷ್ಠೆ ಮತ್ತು ದಾಸೋಹ ಸೇವೆ, ಇನ್ನೊಬ್ಬರಿಗೆ ಗೌರವಿಸುವುದು ಈಗಾಗಲೇ ಸಂಘಗಳು ಎಲ್ಲ ಹೇಳ್ಯಾರ. ನಾವು ಅವ್ರ ಹೆಸರಿನ ಮೇಲೆ ಶಿವಮಠ ಅವ್ರ ಹೆಸರಿನ ಮೇಲೆ ಒಂದು ಕಾಲೇಜ್ ಮಾಡಿದ್ವಿ. ಅವ್ರ ಹೆಸರು ಅಜರಾಮರ ಇತ್ತು. ನಾವು ಓದೋದು ನೀವು ಓದೋದು BS ಶಿವಮಠ ಕಾಲೇಜ್ ಹೆಸರು ಅವ್ರ ಕಾಲಾನುಕಾಲ ಇರ್ತದೆ. ಅಂಥ ಕಾಲಾನುಕಾಲ ಇರುವಂಥ ಕಾರ್ಯ ನಾವು ಮಾಡೀವಿ. ಅವ್ರಿದ್ದಾಗ ಇನ್ನೊಂದು ಮಾಡಬೇಕಾಗಿತ್ತು, ಅದು ನಮ್ಗೆ ಆಗಿಲ್ಲ. ಆದರೂ ಮಾಡ್ತೀವಿ. ಅವರ ಊರಾಗ ಒಂದು 3 ಎಕರೆ ನಾವು ಜಮೀನು ತಗೊಂಡಿದ್ವಿ. ಅವರೇ ಹಣದಿಂದ ಅವರು ಪ್ಲಾಟ್ಗಳು ಕೊಟ್ಟಿದ್ದು, ಅವ್ರು ಮಾಡಿ ಕಮರ್ಷಿಯಲ್ ಪ್ಲಾಟಿದ್ದು ಅವು ಮಾರಿ ಅದೇ ಹಣದಿಂದ ಅಲ್ಲಿ 3 ಎಕರೆ ಬ್ಯಾಂಕ್ ತಗೊಂಡಿದ್ವಿ. ಅದರಲ್ಲಿ ಏನಾದರೂ ಒಂದು ಮಾಡಬೇಕಾಗ್ಯದ ಅವ್ರ ಹೆಸರು ಮೇಲೆ ಅದೊಂದು ಇಚ್ಛೆ ಭಾಳ ಇತ್ತು. ಈ ಹಿಂದೆ ಎಷ್ಟು ಮಾಡಿದ್ರು ನಮ್ಮ ಒಳಗೆ ಮಾಡಿ ಅಂತ ಅವ್ರು ಅಂತಿದ್ರು. ಅದನ್ನು ನಾವು ಎಲ್ಲ ಮನೆಯೊಳಗೆಲ್ಲ ಒಂದು ಸ್ವಲ್ಪ ಏನೋ ಸಮಸ್ಯೆಗಳಿತ್ತು, ಅದೆಲ್ಲ ಕ್ಲಿಯರ್ ಆಗ್ಯಾರ. ಈಗ ನಾವು ಅದನ್ನು ಸ್ವಲ್ಪ ದಿನದಲ್ಲಿ ಅದನ್ನು ಮಾಡ್ತೀವಿ ಅಂತ ನಮ್ಮ ತಾಯಿಯವರಿಗೆ ಮಾತನ್ನು ಹೇಳ್ತಾ ಇದ್ದೀವಿ. ಅದಕ್ಕೆ ಮತ್ತೊಮ್ಮೆ ಅವರು ಅವ್ರ ಬಗ್ಗೆ ಹೇಳ್ತಾರೆ. ಹೋದ್ರೆ ಈಗ ನಮ್ಮ ಪೂರ್ಣನೆ ಹೋಗ್ತಾರೆ. ಅವ್ರ ನಿಷ್ಠೆ ಎಷ್ಟಿತ್ತು ಅಂದರೆ ನಮ್ಮ ಜೊತೆ ಬರ್ತೀವಿ, ಎಲ್ಲಿ ಹೋದ್ರೂ ಕಾರ್ಯಕ್ರಮ ನಮಗೂ ಜೋಡಿ ಬೇಕಾಯ್ತಿತ್ತು. ನಮ್ಮ ಜೊತೆ ಬರ್ತೀವಿ. ಅಲ್ಲಿ ಎಲ್ಲರ ಮನೆ ಅಂತ ಬಸವತತ್ವ ಆಚರಣೆ ಕಂಡಾಗ ನಾನು ಸಮಾಧಾನ ಏನೆಲ್ಲ ತುಂಬ ಸೂಕ್ಷ್ಮವಾಗಿ ಹೇಳ್ತೀನಿ ಅಂದ್ರೆ ಕೇಳ್ತಿರ್ಲಿಲ್ಲ. ಏನು ಲಿಂಗಾಯತಾಗಿರಿ ನೀವು ಹಿಂಗೆ ಮಾಡ್ತೀನಿ ನಾನು ಮಾಡ್ತೀನಿ ಅಂತೇಳಿ ಪಡ ನಮಗೆ ಮುಜುಗರ ಆಗ್ತಿತ್ತು. ಆದರೂ ಅವರು ಯಜಮಾನ ಇದೆ ಅಂತ ನೋಡ್ರೆ ನೀವೇ ಇದು ಮಾಡ್ಕೋಬೇಡಿ ಅಂತ ನಾನು ಹೇಳ್ತಿದ್ದೆ. ಹೀಗೆ ಮತ್ತು ಅವರು ಎಲ್ಲಿ ಹೋದ್ರು ನಾಯಕದಾಗ ಭಾಷಣ ಮಾಡ್ತಿದ್ರು, ಯೋಚನೆ ಮಾಡ್ತಿದ್ರು. ಮತ್ತೆಲ್ಲ ಸಂಗಮದೇವರು ಇರಲಿ, ಸ್ವಾಮಿಗಳಿರಲಿ, ಅವ್ರ ಮ್ಯಾಲ ಭಾಳ ಪ್ರೇಮ. ನಮ್ಮ ಎಲ್ಲಿ ಹೇಳೋದಿಲ್ಲ 7 ಮಂದಿ ಶರಣಂದಿರಿ ಹಿಂಗಾದ ಪೂಜಾಗ ಪಗಾರ ಮನುಷ್ಯರ ಕೆಲಸ ಬಂದಿದೆ, ಅದು ಮನೆಯನ್ನು ಮಾಡೇ ಉಳಿದು ತೊಗೊಂಡಿರ್ತಾರೆ. ಹಂಗೆ ಅಂಥ ಒಂದು ಶಿಸ್ತುಳ್ಳಂಥ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು. ಅದಕ್ಕೆ ನಾವು ನೀವು ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣವನ್ನು ಅವ್ರ ಮನೆ ತಂದು ಅನುಸರಿಸಬೇಕು. ಮೊದಲನೇದು ಅವರಲ್ಲಿರುವಂಥ ಶ್ರದ್ಧೆ, ಎರಡನೇದು ಅವರಲ್ಲಿರುವಂಥ ಬಸವತತ್ವ ಪ್ರೇಮ. ಅವರಲ್ಲಿ ಶ್ರದ್ಧೆ, ಭಕ್ತಿ, ಅಪಾರವಾದಂಥ ಭಕ್ತಿ, ಶ್ರದ್ಧೆ. 3 ಭಕ್ತಿ ಇಲ್ಲ, ಆದರೆ ಗುರುವಿನ ಮೇಲೆ ಭಕ್ತಿ ಇತ್ತು. ಅವರು ನಸುಕಿನಾಗ ಎದ್ದು ನಮ್ಮ ಗುರುಕುಲ ನಾವು ಅವರು ಸುಮಾರು 10 ವರ್ಷ 15 ವರ್ಷ ವಾಕಿಂಗ್ ಹೋಗಿರ್ಬೇಕಿತ್ತು. ಪ್ರತಿನಿತ್ಯ 7-5 ಗಂಟೆಗೆ ಅವರೇ ಎದುರಿಸ್ತಿದ್ರು. ಬಂದು ಒಂದೊಂದು ಸಲ ಅಲ್ಲಿ ಗುರುಕುಲಕ್ಕೆ ಹೋಗ್ತಿದ್ವಿ. ಮತ್ತು ಗುರುಕುಲಕ್ಕೆ ಅಲ್ಲಿ ಹೋಗಿ ವಾಪಸ್ ಬರೋದು ಬೇಗ ಆಗ್ತಾಯಿಲ್ಲ ಅಂತ ಗೋಲ್ಗಪ್ಪು ನೋಡಿ ಹೋಗ್ತಿದ್ವಿ, ಒಂದು ಟೇಕನಿಗೆ ಹೋಗ್ತಿದ್ವಿ. ಪ್ರತಿನಿತ್ಯ ವಾಕಿಂಗ್ ನಮ್ಮ ಜೋಡಿ ಇರೋದಂದ್ರೆ ಅವರೊಬ್ಬರೇ. ಅದಕ್ಕೆ ಅಂಥ ಶಿವಮಠದ 3ನೇ ಮಹೋತ್ಸವ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಅವರ ಮೊಮ್ಮಗಳು ಇಲ್ಲಮ್ಮ ತಾಯಿ ಬಂದಿದ್ದಾರೆ. ನಾವು ವಿವೇಕಾನಂದರು ಹೆಂಗೂ ಬರ್ತಾಯಿತ್ತು, ನಮ್ಮ ಎಲ್ಲಪ್ಪ ಭೇಟಿಯಾಗಿಲ್ಲ. ಎಲ್ಲ ಭೇಟಿಯಾದಾಗ ಎಲ್ಲರೂ ಬದಲಾವಣೆ ಅಂತ ಹೇಳಿದ್ರು. ಅದಕ್ಕೆ ಅವರು ಇನ್ನೊಂದು ತಾಯಿ ಬಂದು ಮಕ್ಕಳಿಗೆಲ್ಲ ದಾಸೋಹ ಮಾಡ್ಯಾರ, ಎಲ್ಲರಿಗೂ ತುಂಬ ಪ್ರಸಾದ ಮಾಡಿಸಿ
ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದಾರೆ. ಅದಕ್ಕೆ ಅವ್ರು ಶಾಂತಿಸಿ ಪ್ರತಿ ವರ್ಷ ಅವ್ರು ನೇಲಂಕಾಯಿ ವೇಳೆಗಳನ್ನು ಬಂದು ಬಂದಿಲ್ಲ ಅಂದ್ರೂ ನಾವು ಮಠದಲ್ಲಿ ITI ಕಾಲೇಜಲ್ಲಿ ಎರಡೂ ಕಡೆ ನಿರಂತರವಾಗಿ ಆ ಒಂದು ಸ್ಮರಣೆಯನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ ಎಲ್ಲ ಮಕ್ಕಳಿಗೂ ನಮ್ಮ ಎಲ್ಲರಿಗೂ ಅವರು ಬಂದಲ್ಲ, ಅವರ ಮಗ ಬಂದಲ್ಲ, ಅವ್ರ ಜೊತೆ ಗಿರೀಶ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಇವತ್ತು ಈ ಸಮಾರಂಭದ ಅಧ್ಯಕ್ಷತೆ ದಾಕ್ಷಿಣ್ಯವರು ವಹಿಸಿಕೊಂಡಿದ್ದಾರೆ. ಅವರಿಗೂ ತಮ್ಮೆಲ್ಲರಿಗೂ ಸಭೆಗಳಿಗೂ ಶರಣು ಶರಣಾರ್ಥಿ. ಪೂಜೆಗೆ ಅನಂತ ಶರಣು ಶರಣಾರ್ಥಿಗಳನ್ನ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾರ್ಯಕರ್ತ ಸಂಘದ ತಾಲೂಕು ಅಧ್ಯಕ್ಷರಾದ ಶರಣಜಯಂತ ಆಶೀರ್ವಾದ ಪೂಜೆಯಿಂದ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವಗುರು ಪೂಜೆಯನ್ನು ನೆರವೇರಿಸಿರುವ ಶರಣೆ ನೀಲಮ್ಮ ಗಿಡಮಲ್ಲಿ ಅವರು ಕೂಡ ಭಕ್ತಿ ರಾಷ್ಟ್ರೀಯ ತಾಲೂಕು ಪೂಜೆಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ಶಿವಕುಮಾರ್ ಸರ್ ಜೊತೆಗೆ ತಾಯಿಯವರು ಅವರು ಕೂಡ ಬಂದು ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡ್ತೇನೆ. ನಮ್ಮ ಇಂಜಿನಿಯರ್ ಪ್ಲೀಸ್ ಸರ್. ಈ ಸಂದರ್ಭದಲ್ಲಿ ಮುಮ್ತಾಜ್ ಅಡಿಗೋಡು ಅವರು ಕೂಡ ಬಂದು ಪೂಜೆಯಿಂದ ಈ ಸಂದರ್ಭದಲ್ಲಿ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಗಿರೀಶ್ ಬಿರಾದರ್ ಇಂಜಿನಿಯರ್ ಇದ್ದಾರೆ. ಜೊತೆಗೆ ಕನ್ನಡ ಕಾರ್ಯಗಳಿಗೆ ಅವತ್ತು ಕೂಡ ಸಂಘಟನೆ ಅವರು ಕೂಡ ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ಗಿರೀಶ್ ಬಿರಾದರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ನಮ್ಮ ಮುಮ್ತಾಜ್ ಕಾಡಿಗಳು ಫೋಟೋ ತೆಗಿತಾರೆ ಅಂತ ಜರ್ನಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿ ನಮ್ಮ ಅನುಭಾವಗಳನ್ನು ಸಾಹಿತಿಗಳು ಇವುಗಳ ಹಿರಿಯ ಸಾಹಿತ್ಯಗಳಾಗಿರ್ತಕ್ಕಂಥ ಓಂ ಶ್ರೀ ಅದೇ ನಮ್ಮ ಹಾಸ್ಯ ಕಲಾವಿದರು ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸಂತ ನುಡಿಗಳನ್ನು ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ಅಮೃತ್ ಪಾಟೀಲ್ ಹಾಸ್ಯ ಕಲಾವಿದರು ಹೇಳಿಕೊಟ್ಟರು. ಅದೇ ರೀತಿ ನಮ್ಮ ಲೋಕನಾಥ್ ಚಾಂದಿಗರ್ ಅವರು ವೀರಣ್ಣ ಕುಮಾರ್ ಸರ್ ಪೂಜೆ ದೀಪಕ್ ಟಂಕಿಯವರು ನಿರೂಪಕರು, ಸಂಜೀವಣಿ ವರ್ಣಿಗಾರರು, ಶ್ರೀಮಠದ ಕಾರ್ಯಕ್ರಮದ ನಿರೂಪಕರು ವೀರಣ್ಣ ಕುಮಾರ್ ಸರ್. ಚಪ್ಪಾಳೆ. ಮಕ್ಕಳೇ, ಈಗ ವೀರಣ್ಣ ಕುಮಾರ್ ಅವರು ವಿಶೇಷ ಒಂದು ಸನ್ಮಾನ ಅಂತೂ ಮಾಡಬೇಕಾಗಿದ್ದು ಇಂದು ಕೂಡಿ ಬಂದಿದೆ. ಕೂಡಿದೆ ಕೂಡಲ ಸಂಗಮ ದೇವ. ಸಾಹಿತಿಗಳಿದ್ದಾರೆ, ಮಾಹಿತಿಗಳಿದ್ದಾರೆ. ವೀರಣ್ಣ ಕುಮಾರ್ ಹೂ ಅನ್ನೋ ಸಾಕು ಎಲ್ಲಾ ಕೆಲಸ ಮಾಡ್ತಾರ. ಅವರು ಹಾ ಅಂದ್ರೆ ನಮ್ ಕೆಲಸನೇ ಆಗಲ್ಲ. ಜೋರಾದ ಚಪ್ಪಾಳೆ. ಅವರು ಮನಸ್ಸು ತುಂಬ ಹಾಕ್ತಾರ, ಮನಸ್ಸು ತುಂಬ ಬರೀತಾರ, ಮನಮುಟ್ಟಿ ಉಳಿಸಿರುವ ಮಾಡ್ತಾರ. ವಚನ ಮಂಗಲ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ
ಸಂಗಮದೇವ ಹಾಲಲ್ಲದ್ದು ನೀರಲ್ಲದ್ದು ಇಬ್ಬಾಗನ